ನಮಸ್ಕಾರ. ವಿಜಯ ಪಥ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಪ್ರಿಯ ವೀಕ್ಷಕ ಬಂಧುಗಳೇ, 14ನೇ ಲೋಕಸಭಾ ಚುನಾವಣಾ ಸಮರಾಂಗಣದಲ್ಲಿ ಕದನ ಕುತೂಹಲಿ ಮೊಳಗಿದೆ. ಮುಂದಿನ 5 ವರ್ಷಗಳ ಅವಧಿಗೆ ಭಾರತದ ರಾಜಕೀಯ ಭಾಷ್ಯವನ್ನು ಬರೆಯುವಂತಹ ಈ ಒಂದು ಚುನಾವಣೆಯಲ್ಲಿ ತಮ್ಮ ಅಮೂಲ್ಯವಾದಂತಹ ಪವಿತ್ರವಾದಂತಹ ಮತವನ್ನು ಹಾಕುವುದರ ಮೂಲಕ ಯಾರನ್ನ ತಮ್ಮ ಜನನಾಯಕರನ್ನಾಗಿ ಆರಿಸಬೇಕು ಮತ್ತು ಯಾವ ಸರ್ಕಾರವನ್ನು ಈ ದೇಶದಲ್ಲಿ ನೆಲೆಗೊಳಿಸಬೇಕೆನ್ನುವಂತಹ ಒಂದು ಚಿಂತನೆಯನ್ನು ಈಗಾಗಲೇ ಪ್ರಜ್ಞಾವಂತ ಮತದಾರರು ಮಾಡಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ನಾವು ಗಮನಿಸುವಾಗ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ 14 ಅಭ್ಯರ್ಥಿಗಳು ತಮ್ಮ ರಾಜಕೀಯ ಭವಿಷ್ಯವನ್ನ ಅರಸುವ ಪ್ರಯತ್ನ ಮಾಡಿದ್ದಾರೆ. ವಿಶೇಷವಾಗಿ 14 ಮಂದಿಗಳ ಪೈಕಿ ನೇರ ಸ್ಪರ್ಧೆಯನ್ನು ನಾವು ನಿರೀಕ್ಷೆ ಮಾಡಬಹುದಾಗಿದ್ದು ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳ ನಡುವೆ. ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಕಳೆದ ಬಾರಿಯ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿದಂತಹ ನಳಿನ್ ಕುಮಾರ್ ಕಟೀಲ್ ಮತ್ತೆ ಸ್ಪರ್ಧಾ ಕಣದಲ್ಲಿದ್ದಾರೆ. ಕಾಂಗ್ರೆಸ್ನ ಹಿರಿಯ ಮುಖಂಡ ಬಿ ಜನಾರ್ದನ ಪೂಜಾರಿ ಅವರನ್ನ ಮತ್ತೆ ಎದುರಿಸ್ತಾ ಇದ್ದಾರೆ. ಒಂದು ಕುತೂಹಲಕಾರಿ ಅಂಶ ಅಂದ್ರೆ, ಓರ್ವ ಯುವ ನಾಯಕ ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ರಾಜಕೀಯ ಕ್ಷೇತ್ರಕ್ಕೆ ಧುಮ್ಮಿಕ್ಕಿ ಅಪೂರ್ವವಾದಂತಹ ಗೆಲುವನ್ನು ಸಾಧಿಸಿದ್ದಾರೆ ಮತ್ತು ಕಳೆದ 5 ವರ್ಷಗಳ ಸಂಸತ್ನ ಅವಧಿಯಲ್ಲಿ 1340 ಕೋಟಿ ರೂಪಾಯಿಗಳ ಅನುದಾನವನ್ನ ಬಳಕೆ ಮಾಡುವುದರ ಮೂಲಕ ಇಡೀ ರಾಷ್ಟ್ರದಲ್ಲೇ 24ನೇ ಸ್ಥಾನವನ್ನು ಗಳಿಸಿದ್ದಾರೆ ಮತ್ತು ಅತ್ಯಂತ ಕ್ರಿಯಾಶೀಲ ಸಂಸದರ ಪೈಕಿ 6ನೇ ಸ್ಥಾನವನ್ನು ಗಳಿಸಿದ್ದಾರೆ. ಇದು ನಿಜಕ್ಕೂ ನಮ್ಮ ಜಿಲ್ಲೆಗೆ ಹೆಮ್ಮೆ ತರುವಂತಹ ವಿಚಾರ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ವಿಜಯ ಪಥದಲ್ಲಿ ತಮ್ಮ ಮನದಾಳದ ಮಾತುಗಳನ್ನು ಮುಕ್ತವಾಗಿ ನಮ್ಮೊಂದಿಗೆ ನೇರ ಸಂವಾದ ಕಾರ್ಯಕ್ರಮದಲ್ಲಿ ಹಂಚಿಕೊಂಡಿದ್ದಾರೆ ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರು. ಅವರನ್ನು ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಟಿವಿಯ ಇಡೀ ಬಳಗದ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ವೀಕ್ಷಕರೇ, ತಾವು ಕೂಡ ತಮ್ಮ ಅನಿಸಿಕೆ ಇದ್ದಲ್ಲಿ ಕರೆ ಮಾಡಿ 2400-127 ಅಥವಾ 2400-727. ಮೊದಲಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕ್ರಿಯಾಶೀಲ ಸಂಸದರ ಪೈಕಿ 6ನೇ ಸ್ಥಾನವನ್ನು, ಅದು ಕೂಡ ರಾಷ್ಟ್ರ ಮಟ್ಟದಲ್ಲಿ 544 ಸಂಸದರ ಪೈಕಿ ಗಳಿಸಿದರೆ ನಾನಾಗಲೇ ಹೇಳಿರುವ ಹಾಗೆ ಇದು ಜಿಲ್ಲೆಗೆ ಒಂದು ಹೆಮ್ಮೆಯ ವಿಚಾರ. ಪ್ರಶ್ನೆ ಇರೋದಿಷ್ಟೇ, ಇಷ್ಟೊಂದು ಸಾಧನೆಗಳನ್ನು ಮಾಡಿದ್ರಿ, ಆದರೂ ಯಾಕೆ ಈ ಬಾರಿ ಮೋದಿಯವರನ್ನ ಹೆಸರೇ ಹೇಳ್ಕೊಂಡು ಮತ್ತೆ ಕೇಳ್ತಾ ಇದ್ರಿ? ಮೋದಿಯವರು ನಮ್ಮ ಪಕ್ಷದ ಕ್ಯಾಪ್ಟನ್. ಯಾವುದೇ ಟೀಮ್ ಇರ್ಬೋದು, ಟೀಮ್ನ ನೇತೃತ್ವ ಇರತಕ್ಕಂಥದ್ದು ಕ್ಯಾಪ್ಟನ್ನಲ್ಲಿ. ಹಾಗಾಗಿ ಕ್ಯಾಪ್ಟನ್ ಅನ್ನು ಮುಂದಿಟ್ಕೊಂಡೇ ಹೋರಾಟಗಳನ್ನು ಮಾಡಬೇಕು. ಹಾಗಾಗಿ ನಾವು ನರೇಂದ್ರ ಮೋದಿ ಅವರು ನಮ್ಮ ಕ್ಯಾಪ್ಟನ್ ಅನ್ನೋ ಕಾರಣಕ್ಕೋಸ್ಕರ ಅವರ ವಿಚಾರಧಾರೆಯನ್ನು ಮುಂದಿಟ್ಟು, ಮತ್ತು ಇದು ರಾಷ್ಟ್ರೀಯ ಚುನಾವಣೆ, ರಾಷ್ಟ್ರಕ್ಕೊಬ್ಬ ನೇತಾರ ಬೇಕು, ಅವರೇ ನಮ್ಮ ನೇತಾರ. ಹಾಗಾಗಿ ಅದನ್ನೇ ನಾವು ಮುಂದಿಡ್ತಾ ಇದ್ದೇವೆ. ಅಂದ್ರೆ ಯಾವ ರೀತಿಯಾದಂತಹ ಒಂದು ಬದಲಾವಣೆಯನ್ನು ಈ ಬಾರಿ ತರೋದಕ್ಕೆ ತಾವು ಪ್ರಯತ್ನ ಮಾಡ್ತೀರಿ ಒಂದು ವೇಳೆ ಮೋದಿ ಸರ್ಕಾರ ಬಂದರೆ? ವಿಶ್ವಾಸ ಇದೆ. ಗುಜರಾತ್ ಅನ್ನ ದೇಶದಲ್ಲಿ ನಂಬರ್ 1 ಸ್ಥಾನಕ್ಕೆ ತಗೊಂಡೋಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದರೆ ಈ ದೇಶವನ್ನ ಜಗತ್ತಿನಲ್ಲಿ 1ನೇ ಸ್ಥಾನಕ್ಕೆ ತರ್ತಾರೆ ಅನ್ನತಕ್ಕಂಥ ವಿಶ್ವಾಸ ನಮಗೂ ಇದೆ, ಜನಮಾನಸದಲ್ಲೂ ಇದೆ. ಅದಕ್ಕಾಗಿ ಇವತ್ತು ಅವರಿಗೆ ಬೆಂಬಲವಾಗಿ ಇಡೀ ಸಮುದಾಯ ಎದ್ದು ನಿಂತಿದೆ. ಈ ಬಾರಿ ಮತ್ತೊಂದು ಕುತೂಹಲಕಾರಿ ಅಂಶ ಅಂದ್ರೆ, ಬಹುಶಃ ಈ ಹಿಂದೆಂದಿಗಿಂತಲೂ ಹೆಚ್ಚಾಗಿ ಜಾತಿ ರಾಜಕಾರಣದ ಪ್ರಸ್ತಾವ ಆಗ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಾನು ರಾಷ್ಟ್ರೀಯ ವಿಚಾರಧಾರೆಯ ಮನೋಭಾವದ, ಯಾವುದೇ ಜಾತಿ ವ್ಯಕ್ತಿಯ ಆಧಾರಿತವಾಗಿರತಕ್ಕಂಥ ಚಿಂತನೆಗಳು ನಮ್ಮಲ್ಲಿಲ್ಲ. ನಮಗೆ ಪ್ರಾರಂಭದಲ್ಲಿ ದೇಶ ಮುಖ್ಯ. ಹಾಗಾಗಿ ನಾವು ಇದಕ್ಕೆ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಜಾತಿಯ ಅಥವಾ ಯಾವುದೋ ಸಣ್ಣ ಪುಟ್ಟ ಭಾಷೆಯ ವಿಷಯಗಳ ಆಧಾರಿತವಾಗಿ ಮತ ಕೇಳುವುದಿಲ್ಲ. ನಮ್ಮ ಏನಿದ್ರು ದೇಶ ಪ್ರಾಮುಖ್ಯವಾಗಿರತಕ್ಕಂಥ ಜಗದ್ವಂದ್ಯ ಭಾರತ ನಿರ್ಮಾಣದ್ದೇ ನಮ್ಮ ಗುರಿ. ಪ್ರಿಯ ವೀಕ್ಷಕ ಬಂಧುಗಳೇ, ನಮ್ಮ ಟಿವಿಯ ಇತಿಹಾಸದಲ್ಲಿ ಮೊದಲ ಬಾರಿಗೆ ಇದೊಂದು ವಿನೂತನವಾದಂತಹ ಪ್ರಯೋಗ ಆಗ್ತಾ ಇದೆ. ಗೂಗಲ್ ಹ್ಯಾಂಗ್ಔಟ್ ಮೂಲಕ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಈ ಕಾರ್ಯಕ್ರಮ ವಿಶ್ವದಾದ್ಯಂತ ಪ್ರಸಾರವಾಗುವಂತೆ ನಾವು ಯೋಜನೆಗಳನ್ನು ಹಮ್ಮಿಕೊಂಡಿದ್ದೇವೆ. ಬಹುಶಃ ಬೇರೆ ಬೇರೆ ಭಾಗಗಳಿಂದ ಸಾಕಷ್ಟು ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಳಿನ್ ಕುಮಾರ್ ಕಟೀಲ್ ಅವರೊಂದಿಗೆ ನೇರವಾಗಿ ಮಾತುಕತೆಯನ್ನು ನಡೆಸಲಿಕ್ಕಿದ್ದಾರೆ. ತಾವು ಕೂಡ ನೇರವಾಗಿ ತಮ್ಮ ಪ್ರಶ್ನೆಗಳಿದ್ದಲ್ಲಿ ಕೇಳಿ 2400-127 ಅಥವಾ 2400-727. ಈ ಬಾರಿ ಚುನಾವಣಾ ಪ್ರಚಾರಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಪ್ರತಿಕ್ರಿಯೆಗಳು ವ್ಯಕ್ತ ಆಗ್ತಾ ಇದೆ? ಯಾವ ಅಂಶಗಳನ್ನು ಮುಂದಿಡ್ತಾ ಇದ್ದೀರಿ? ನಾವು ಅಭಿವೃದ್ಧಿಯ ಮಂತ್ರವನ್ನು ಮುಂದಿಟ್ಕೊಂಡು ಚುನಾವಣೆಯಿಂದ ಎದುರಿಸ್ತಾ ಇದ್ದೇವೆ. ವಿಶೇಷವಾಗಿ NDA ಕಾಲದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ದೇಶಕ್ಕೆ ಕೊಟ್ಟಿರತಕ್ಕಂಥ ಕೊಡುಗೆ, 5 ವರ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಜ್ಯ ಸರ್ಕಾರ ಇದ್ದಾಗ ಈ ರಾಜ್ಯಕ್ಕೆ ಕೊಟ್ಟಿರತಕ್ಕಂಥ ಕೊಡುಗೆ, ಗುಜರಾತ್ನಲ್ಲಿ ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥ ಸಾಧನೆ, 5 ವರ್ಷ ನಾನು ಈ ಜಿಲ್ಲೆಯಲ್ಲಿ ಮಾಡಿರ್ತಕ್ಕಂಥ ಕಾರ್ಯ, ಹೀಗೆ ಅಭಿವೃದ್ಧಿಯ ಮಂತ್ರವನ್ನು ಇಟ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೇವೆ. ಇಡೀ ಜಿಲ್ಲೆಯಲ್ಲಿ ಜಿಲ್ಲೆಯ ಜನತೆ ನರೇಂದ್ರ ಮೋದಿ ಅವರು ಪರವಾಗಿದ್ದಾರೆ. ವಾತಾವರಣಗಳು ನಮ್ಮ ಪರವಾಗಿದೆ. ಭಾರತೀಯ ಜನತಾ ಪಾರ್ಟಿ ಇವತ್ತು ಪರಿವರ್ತನೆ ಬೇಕು ಅಂತ ಜನ ಬಯಸಿದ್ದಾರೆ. ಹಾಗಾಗಿ ನರೇಂದ್ರ ಮೋದಿ ಅವರಿಗೆ ಬೆಂಬಲವಾಗಿ ನಿಲ್ಲುವಂಥ ಎಲ್ಲ ಲಕ್ಷಣಗಳು ಮತ್ತು ಮತದಾರನ ಒಲವು ಭಾರತೀಯ ಜನತಾ ಪಾರ್ಟಿ ಪರವಾಗಿರ್ತಕ್ಕಂಥದ್ದು ಕಾಣ್ತೇವೆ. ಒಂದು ಕಡೆ ತಾವು ಹೇಳ್ತೀರಿ 1340 ಕೋಟಿ ರೂಪಾಯಿಗಳ ಅನುದಾನವನ್ನು ತಂದಿದ್ದೇನೆ, ಆದರೆ ಈ ಎಲ್ಲ ಅಂಕಿಅಂಶಗಳು ಸುಳ್ಳು ಎನ್ನುವಂಥ ಮಾತುಗಳನ್ನು ವಿಪಕ್ಷಗಳ ನಾಯಕರು ಹೇಳ್ತಾರೆ. ಒಂದು ವೇಳೆ ಅದು ನಿಜ ಆದರೆ ನಾವು ರಾಜಕೀಯ ಸನ್ಯಾಸವನ್ನು ಕೈಗೊಳ್ತೇವೆ ಅನ್ನೋ ಮಾತುಗಳನ್ನು ಹೇಳ್ತಾರೆ. ನಮ್ಮ ಎಲ್ಲ ಅಂಕಿಅಂಶಗಳು ಸರ್ಕಾರದ ಅಂಕಿಅಂಶಗಳು, ಅದರಲ್ಲಿ ಸುಳ್ಳು ಹೇಳಲಿಕ್ಕೆ ಆಗುವುದಿಲ್ಲ.
ನಮ್ಮ ಜಿಲ್ಲಾ ಪಂಚಾಯತ್ನಲ್ಲಿ ಬಂದಿರತಕ್ಕಂಥ ಅನುದಾನಗಳು, ಕೇಂದ್ರದಿಂದ ಬರತಕ್ಕಂಥ ಅನುದಾನಗಳು, ಯೋಜನೆಗಳು ಬಂದಾಗ ಅನುಷ್ಠಾನಗೊಳಿಸ್ತಕ್ಕಂಥದ್ದು ಇದೆಲ್ಲವೂ ಇರತಕ್ಕಂಥದ್ದು ಸರ್ಕಾರದ ಯೋಜನೆ. ಹಾಗಾಗಿ ಅದರಲ್ಲಿ ಸುಳ್ಳು ಹೇಳುವಂಥ ಅವಶ್ಯಕತೆ ಇಲ್ಲ, ಅನಿವಾರ್ಯತೆ ಇಲ್ಲ. ವಿರೋಧ ಪಕ್ಷದವರು ಟೀಕೆ ಮಾಡಬೇಕಲ್ಲ ಅಂತ ಟೀಕೆ ಮಾಡ್ತಾರೆ. ಟೀಕೆಗಾಗಿ ಟೀಕೆ ಅನ್ನುವಂಥ ಮಾತನ್ನ ತಾವು ಹೇಳ್ತೀರಿ. ಸಾಕಷ್ಟು ಕರೆಗಳು ಕಾಯ್ತಾ ಇದೆ. ಆ ಪೈಕಿ ಪ್ರಥಮ ಕರೆಯನ್ನು ಸ್ವೀಕರಿಸೋಣ. ಹಲೋ ಹಲೋ ವೀಕ್ಷಕರೇ, ಕರೆ ಮಾಡಿ 2400-127 ಅಥವಾ 2400-727. ಸಂಸದ ನಳಿನ್ ಕುಮಾರ್ ಕಟೀಲ್ ಅವರ ಜೊತೆ ತಾವು ನೇರವಾಗಿ ಮಾತುಕತೆಯನ್ನು ನಡೆಸಬಹುದು. ಅದೇ ರೀತಿ ಪ್ರಮುಖವಾದಂಥ ವಿಚಾರಗಳನ್ನು ತಾವು ಹೇಳ್ತಾ ಇದ್ದೀರಿ. ದೇಶದ ರಕ್ಷಣೆ, ಗಡಿ ಮತ್ತು ಇಡೀ ನಮ್ಮ ಮಹಿಳಾ ದೌರ್ಜನ್ಯ ತಡೆಯ ಬಗ್ಗೆ, ಇದರ ಬಗ್ಗೆ ಯಾವ ವಿಶೇಷವಾದಂಥ ಅಂಶ? ಕಠೋರವಾದ ಕಾನೂನು ದೇಶದಲ್ಲಿ ರೂಪಿಸಬೇಕು. ಒಂದು ಕಾಲದಲ್ಲಿ NDA ಸರ್ಕಾರ ಇದ್ದಾಗ ಭಯೋತ್ಪಾದನೆ ವಿರುದ್ಧ ಫೋಟೋದಂಥ ಕಾಯ್ದೆಗಳಿತ್ತು. ಹಿಂದಕ್ಕೆ ಪಡೆಯುವಂಥ ಕಾರ್ಯಗಳು ಮತ ಬ್ಯಾಂಕಿಗೋಸ್ಕರ ಆಗಿದೆ. ನಿರ್ಣಾಯಕ ಘಟ್ಟದಲ್ಲಿ ಇಂತಹ ಕಠೋರವಾದಂಥ ಕಾನೂನುಗಳಿದ್ರೆ ಇದೆಲ್ಲವನ್ನು ನಿಯಂತ್ರಣ ಮಾಡಬಹುದು. ಇವತ್ತು ಮಹಿಳೆಯರ ರಕ್ಷಣೆ ಬಗ್ಗೆ ಅತ್ಯಾಚಾರದಂಥ ಪ್ರಕರಣಗಳು ಬಂದಾಗ ಕಠೋರವಾದಂಥ ತೀರ್ಮಾನಗಳನ್ನು ತಗೊಳ್ಬೇಕಾಗಿರ್ತಕ್ಕಂಥ ಸರ್ಕಾರದ ಜವಾಬ್ದಾರಿ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ರೆ ಇಂಥ ಕಠೋರವಾಗಿರ್ತಕ್ಕಂಥ ತೀರ್ಮಾನಗಳನ್ನು ನಮ್ಮ ಸರ್ಕಾರ ತಗೊಳ್ತದೆ ಅನ್ನತಕ್ಕಂಥ ಆಶಯ ಇದೆ. ಸರ್, ಅದರ ಮಧ್ಯೆ ಒಂದು ಕರೆ ಕಾಯ್ತಾ ಇದೆ. ಹಲೋ ಹಲೋ ಹಲೋ, ನಮಸ್ಕಾರ ಸರ್, ಹೇಳಿ ತಮ್ಮ ಹೆಸರು. ಹಲೋ ಹಲೋ, ಹೇಳಿ ತಮ್ಮ ಹೆಸರು. ಆನಂದ್ ಅಂತೇಳಿ. ಮಾತಾಡಿ ಆನಂದ್ ಅವರ. ಅಂದ್ರೆ ನಿನ್ನೆ ಹರಿಕೃಷ್ಣ ಬಂಟ್ವಾಳ ಮತ್ತೆ ಉಮಾನಾಥ್ ಕೋಟೆ ಕೂತ್ಕೊಂಡಿದ್ರಲ್ಲ ತರ್ಕ ಕಾರ್ಯಕ್ರಮದಲ್ಲಿ, ತರ್ಕ ಕಾರ್ಯಕ್ರಮದಲ್ಲಿ ಅವರು ಹೇಳಿದ್ರು ಉಮಾನಾಥ್ ಕೋಟೆನು ನಳಿನ್ ಕುಮಾರ್ 1340 ಕೋಟಿ ಇದು ಕೆಲಸ ಪ್ರಗತಿ ಮಾಡಿದ್ದಾರೆ ಅಂತ ಹೇಳಿದ್ರು. ಇವರು ಅದು ಪುಸ್ತಕವೇ ಅಲ್ಲ, ಇವ್ರು ಮಾಡಿದ್ದಾರಲ್ಲ ಅಂತ ಹೇಳ್ತಾರೆ ಕಾಂಗ್ರೆಸ್ನವರು. ಆದ್ರೆ ಮೊನ್ನೆ ಉಡುಪಿಯಲ್ಲಿ ರಘುಪತಿ ಭಟ್ರು ಸರ್, ಈಗ ಈ ಕ್ಷೇತ್ರದ ಬಗ್ಗೆ ಮಾತಾಡಿ ಸರ್. ಆಯ್ತು ಅಲ್ಲ, ಆವಾಗ 10 ತಿಂಗಳು ರಘುಪತಿ ಭಟ್ರು ಮಾಡಿದ್ದು ಹೇಳ್ತಾರೆ, ಇದು ಪ್ರಮೋದ್ ಮಾಡಿದಂತ ಸುಳ್ಳು ಹೇಳ್ತಾರೆ ಅವರು. ಅದಕ್ಕೆ ಹೇಳಿ ಅಷ್ಟೇ. ಸರಿ, ತಮ್ಮ ವಿಷಯ ಅರ್ಥ ಆಯ್ತು. ಅದಕ್ಕೆ ಬಹುಶಃ ಉತ್ತರವನ್ನು ಕೇಳ್ತೇನೆ. ಅದರ ಮಧ್ಯೆ ಸಾಕಷ್ಟು ಜನ ಈ ಒಂದು ಗೂಗಲ್ ಹ್ಯಾಂಗ್ಔಟ್ ಮೂಲಕ ಪ್ರಶ್ನೆಗಳನ್ನ ಕೇಳೋದಕ್ಕೆ ಕಾತರಿಸಿದ್ದಾರೆ. ಪ್ರಥಮವಾಗಿ ಅವೀಕ್ಷಿತ್ ರೈ ಅವರು ಬಹುಶಃ ನೇರ ಸಂಪರ್ಕದಲ್ಲಿದ್ದಾರೆ. ಅವರ ಪ್ರಶ್ನೆಯನ್ನು ಕೇಳೋಣ. ಹಲೋ ಹಲೋ ಅವೀಕ್ಷಿತ್ ರೈ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಹಲೋ ಹಲೋ ಹಲೋ, ಕೇಳಿ, ತಮ್ಮ ಪ್ರಶ್ನೆ ಕೇಳಿ ಸರ್. ಸರ್ ನಮಸ್ಕಾರ. ನಮಸ್ಕಾರ. ಮೊದಲಿಗೆ ನಿಮ್ಗೆ ಧನ್ಯವಾದಗಳು. ನೀವು ಇದು ದಕ್ಷಿಣ ಕನ್ನಡದಲ್ಲಿ ಮೊದಲ ಬಾರಿಗೆ ಇಂಥದ್ದೊಂದು ಟೆಕ್ನಾಲಜಿ ಯೂಸ್ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಸರಿ ಸರ್, ಮೊದಲಿಗೆ ನಿಮ್ಮ ಒಂದು ನಿಮಗೆ ಪ್ರಶ್ನೆ. ನಮ್ಮ ದಕ್ಷಿಣ ಕನ್ನಡ ವ್ಯಾಪ್ತಿಯಲ್ಲಿ ನಡೆಸಿದ ಅಭಿವೃದ್ಧಿ ಕಾಮಗಾರಿಗಳು ಮತ್ತೆ ಪ್ರದೇಶ ಅಭಿವೃದ್ಧಿ ನಿಧಿಯನ್ನು ಸಂಪೂರ್ಣವಾಗಿ ಬಳಕೆ ಮಾಡಿದ್ದೀರಾ ಅಂತ ನನ್ನ ಪ್ರಶ್ನೆ. ಸರಿ, ಆ ಪ್ರಶ್ನೆಗೆ ಉತ್ತರ ಕೇಳುವಂತ ಸಮಯ. ಖಂಡಿತವಾಗಿಯೂ ಇವತ್ತು ಇಡೀ ರಾಜ್ಯದಲ್ಲಿ ಅನುದಾನಗಳ ಬಳಕೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭೆ ಪ್ರಥಮ ಸ್ಥಾನದಲ್ಲಿದ್ದೇವೆ. ಹಾಗಾಗಿ ನಮ್ಮದು ಪೂರ್ತಿಯಾಗಿ ಏನು ಸರ್ಕಾರದ 19 ಕೋಟಿ ರೂಪಾಯಿಗಳು ಬರಬೇಕಾ, 19 ಕೋಟಿ ರೂಪಾಯಿಗಳನ್ನು ಪೂರ್ತಿ ವಿನಿಯೋಗ ಮಾಡಿರ್ತಕ್ಕಂಥ ಜಿಲ್ಲೆ ಯಾವುದಾದ್ರೂ ಇದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ. ಎರಡನೇದು ಧ್ರುವನಾರಾಯಣಪುರ. ಹಾಗಾಗಿ ಸ್ಪಷ್ಟ ಇದೆ, ನನ್ನ ಪೂರ್ತಿಯಾಗಿರ್ತಕ್ಕಂಥ ಅನುದಾನದ ಬಳಕೆಯಾಗಿದೆ. ಸರಿ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಬಹುಶಃ ಮುಂದಿನ ಕರೆ ಕೂಡ ಸಿದ್ಧವಾಗಿದೆ. ಹಲೋ ಹಲೋ ವೀಕ್ಷಕರೇ, ತಾವು ಕೂಡ ನೇರವಾಗಿ ಮಾತುಕತೆಯನ್ನು ನಡೆಸಬಹುದು. ನೇರ ಸಂವಾದದ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ತದೆ. ಅದರ ಜೊತೆಗೆ ಅತ್ಯಾಧುನಿಕವಾದಂತಹ ಒಂದು ತಂತ್ರಜ್ಞಾನ ಗೂಗಲ್ ಹ್ಯಾಂಗ್ಔಟ್ ಮೂಲಕ ಜಗದೆಲ್ಲೆಡೆ ಈ ಒಂದು ಕಾರ್ಯಕ್ರಮ ನೇರ ಪ್ರಸಾರವನ್ನು ಕಾಣ್ತಾ ಇದೆ. ಅದರ ಮಧ್ಯೆ ಬಹುಶಃ ಸಚಿನ್ ಅವರು ನೇರ ಸಂಪರ್ಕದಲ್ಲಿ ನಮ್ಮೊಂದಿಗೆ ಇದ್ದಾರೆ. ಹಲೋ ಹಲೋ ಮಾತಾಡಿ ಸಚಿನ್. ಹಲೋ, ನಮಸ್ಕಾರ. ನಮಸ್ಕಾರ. ಹಲೋ, ಇದು ತಾವು ಈಗ ಮರು ಆಯ್ಕೆಗೊಂಡ್ಲಿ ಅಭಿವೃದ್ಧಿ ಬಗೆಗಿನ ನಿಮ್ಮ ದೃಷ್ಟಿಕೋನ ಏನು? ಖಂಡಿತವಾಗಿಯೂ ಈಗಾಗಲೇ ನಮ್ಮ ಜಿಲ್ಲೆಯ ಅಭಿವೃದ್ಧಿಯ ಬಗ್ಗೆ ಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದೇನೆ ಮತ್ತು ಪ್ರಣಾಳಿಕೆಯಲ್ಲಿ ನಮ್ಮ ಮುಂದಿನ ಚಿಂತನೆಗಳನ್ನು ಇಟ್ಟಿದ್ದೇವೆ. ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿ ಆಗಬೇಕು ಅಂತ ಆದರೆ ಪ್ರವಾಸೋದ್ಯಮದ ಆಧಾರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಬೆಳೆಸಬೇಕು. ಧಾರ್ಮಿಕ ಪ್ರವಾಸೋದ್ಯಮಗಳು, ನಮ್ಮಲ್ಲಿರುವಷ್ಟು ದೇವಸ್ಥಾನಗಳು, ನಮ್ಮಲ್ಲಿರುವಷ್ಟು ಪ್ರಕೃತಿ ಪರಿಸರಗಳು ಬಹಳ ಅತ್ಯುತ್ತಮವಾಗಿದೆ. ಅದನ್ನು ಪೂರ್ತಿಯಾಗಿ ಬಳಕೆ ಮಾಡತಕ್ಕಂಥ ಕರಾವಳಿ ಸಮುದ್ರ ತೀರವನ್ನು ಬಳಕೆ ಮಾಡತಕ್ಕಂಥ ಒಂದು ಯೋಜನೆ. ಎರಡನೇದು, ಮಂಗಳೂರಿಗೆ ವಿಶೇಷವಾಗಿರ್ತಕ್ಕಂಥ ರೈಲ್ವೆ ವಿಭಾಗ ಬೇಕು ಅನ್ನತಕ್ಕಂಥ ಬೇಡಿಕೆಗೆ ಮನ್ನಣೆ ಕೊಡ್ತಕ್ಕಂಥದ್ದು. ಮೂರನೇದು, ಮಂಗಳೂರಿನ ಬಂದರನ್ನ ಪೂರ್ಣವಾಗಿರ್ತಕ್ಕಂಥ ದೇಶದಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಬಂದರಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು.
IT ಪಾರ್ಕ್ನ ಮುಖಾಂತರ ಪರಿಸರ ಪ್ರಕೃತಿ ನಾಶ ಆಗದೇ ಇರತಕ್ಕಂಥ ಉದ್ಯಮಗಳನ್ನು ತರತಕ್ಕಂಥದ್ದು. SAZ ಸ್ಪೆಷಲ್ ಅಗ್ರಿಕಲ್ಚರ್ ಝೋನ್, ಇದರ ಮುಖಾಂತರ ಒಂದು ಕೃಷಿ ಆಧಾರಿತ ಉದ್ದಿಮೆಗಳನ್ನು ತರತಕ್ಕಂಥದ್ದು. ಹೀಗೆ ಎಲ್ಲ ರಂಗದಲ್ಲೂ ಬದಲಾವಣೆಯನ್ನು ಮಾಡಬೇಕು ಅಂತ ಹೇಳ್ತಕ್ಕಂಥ ಚಿಂತನೆಗಳಿದ್ದಾವೆ. ವಿಶೇಷವಾಗಿ ನಮ್ಮಲ್ಲಿರ್ತಕ್ಕಂಥ ರಸ್ತೆಗಳನ್ನು ಅಭಿವೃದ್ಧಿ ಮಾಡ್ತಕ್ಕಂಥದ್ದು, ಚತುಷ್ಪಥ ರಸ್ತೆಗಳಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು, 10 ಯೋಜನೆಗಳಿದ್ದಾವೆ. ಅದು NDA ಸರ್ಕಾರ ಆಡಳಿತಕ್ಕೆ ಬಂದರೆ ಅಥವಾ BJP ಸರ್ಕಾರ ಆಡಳಿತಕ್ಕೆ ಬಂದರೆ ಇದೆಲ್ಲವೂ ಸಾಧ್ಯ. ಸರಿ ಸಚಿನ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ವೀಕ್ಷಕರೇ, ತಾವು ಕೂಡ ನೇರವಾಗಿ ಮಾತುಕತೆಯನ್ನು ನಡೆಸಬಹುದು. ಕರೆ ಮಾಡಿ 240012 ಅಥವಾ 24000727. ತಾವು ಸಂಘ ಪರಿವಾರದ ಒಂದು ಕಟ್ಟ ಆಳು, ಸಂಘ ಪರಿವಾರದ ಗರಡಿಯಲ್ಲಿ ಪಳಗಿದವರು, ರಾಜಕೀಯ ಕ್ಷೇತ್ರಕ್ಕೆ ಧುಮ್ಮಿಕೆ ಪ್ರಥಮ ಯತ್ನದಲ್ಲೇ ಹಿರಿಯ ಕಾಂಗ್ರೆಸ್ ಮುಖಂಡ ಬಿ ಜನಾರ್ದನ ಪೂಜಾರಿ ಅವರನ್ನು ಸೋಲಿಸಿದರು. ಇದೀಗ ಮತ್ತೆ ಅವರು ಎದುರಾಗಿದ್ದಾರೆ. ಆದರೆ ಜನಾರ್ದನ ಪೂಜಾರಿ ಅವರನ್ನು ಮಾತನ್ನು ಹೇಳ್ತಾರೆ, ನನ್ನ ಎದುರಾಳಿ ನಳಿನಲ್ಲ ನರೇಂದ್ರ ಮೋದಿ ಅಂತ. ಏನು ಹೇಳ್ತೀರಿ? ಅವರು ಬಹಳ ಹಿರಿಯರಿದ್ದಾರೆ, ಅವರ ಚಿಂತನೆಗಳು ಬಹಳ ಶ್ರೇಷ್ಠ ಇದೆ. ದೇಶದ ಅತ್ಯುನ್ನತ ಸ್ಥಾನ, ಮಂತ್ರಿ ಸ್ಥಾನವನ್ನು ಪಡೆದವರು. ಹಾಗಾಗಿ ಮನಸ್ಸಿನಲ್ಲಿರ್ಬೋದು, ಸಣ್ಣ ಹುಡುಗನ ಎದುರು ಸೋಲೋದಕ್ಕಿಂತ ದೊಡ್ಡವರೆದುರು ಹೋರಾಟ ಮಾಡೋದು ಒಳ್ಳೇದು ಅಂತ. ಸರಿ, ಬಹುಶಃ ಮತ್ತೆ ಇನ್ನೊಂದು ಕರೆ ಸಿದ್ಧವಾಗಿದೆ. ಚಂದ್ರಶೇಖರ್ ಅವರು ನೇರ ಸಂಪರ್ಕದಲ್ಲಿ ನಮ್ಮೊಂದಿಗಿದ್ದಾರೆ. ಹಲೋ ಚಂದ್ರಶೇಖರ್ ಅವರೇ. ಹಲೋ ವೀಕ್ಷಕರೇ, ತಾವು ಕೂಡ ಕರೆ ಮಾಡಬಹುದು. ನೇರ ಸಂವಾದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮ ಪ್ರಪ್ರಥಮ ಬಾರಿಗೆ ಗೂಗಲ್ ಹ್ಯಾಂಗ್ಔಟ್ ಮೂಲಕ ಆಧುನಿಕ ತಂತ್ರಜ್ಞಾನದೊಂದಿಗೆ ವಿಶ್ವದಾದ್ಯಂತ ಪ್ರಸಾರವನ್ನು ಕಾಣ್ತಿದೆ. ಮುಂದಿನ ಕರೆ ಸಿದ್ಧವಾಗಿದೆ. ಹಲೋ ಹಲೋ ಹಲೋ, ನಮಸ್ಕಾರ ಸರ್, ಹೇಳಿ ತಮ್ಮ ಹೆಸರು? ನಮಸ್ಕಾರ ನವೀನ್ರೆ, ನಾನು ನವೀನ್ ಪುತ್ರ ಮುಲ್ಕಿಂದ ಮಾತಾಡಿ. ಈಗ ಒಂದು ಇಲ್ಲಿ ಪ್ರಶ್ನೆ ಏನಂದ್ರೆ, ಮಾನ್ಯ ನಳಿನ್ ಕುಮಾರ್ ಅವರಿಗೆ ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಸ್ಪರ್ಧೆನ ದಕ್ಷಿಣ ಕನ್ನಡದಲ್ಲಿ, ಅಥವಾ ಬಿಲ್ಲವ ಸಮುದಾಯದ ಹಾಗೂ ಬಂಟ ಸಮುದಾಯದ ಮಧ್ಯೆ ಸ್ಪರ್ಧೆನ ಅಂತ ಇಲ್ಲಿ ಒಂದು ಸಂಶಯ ಬರ್ತದೆ. ಯಾಕಂದ್ರೆ ಒಂದು ಕಡೆಯಿಂದ ಕಾಂಗ್ರೆಸ್ನವರು ಬಿಲ್ಲವ ಸಮುದಾಯವನ್ನೇ ಎದುರು ಮಾಡ್ಕೊಂಡು ಮತಯಾಚನೆ ಮಾಡ್ತಾ ಇದ್ದಾರೆ. ಮಾನ್ಯ ಜನಾರ್ದನ ಪೂಜೆ ಅವರಿಗೆ ಈ ಸಾರಿ ಗೆಲ್ಲಿಸಬೇಕು ಹಾಗೆ ಅಂತ ಯೋಜನೆ ತಮ್ಮ ಹತ್ರ ಏನಾದ್ರು ಇದೆಯಾ? ಬಂಟ ಸಮುದಾಯವನ್ನು ಒಟ್ಟು ಮಾಡ್ಕೊಂಡು ಓಟ್ ಕೇಳುವಂತ ಏನಾದ್ರು ಯೋಜನೆ ಇದೆ ಅಂತ ಮಾನ್ಯ ನಳಿನ್ ಕುಮಾರ್ ಅವರಿಗೆ ನಾವು ಕೇಳ್ತಾ ಇದ್ದಾರೆ. ಯಾಕಂದ್ರೆ ಈಗ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಈ ಸಾರಿ ಏನೋ ಒಂದು ಬದಲಾವಣೆ ಕಾಣ್ತಾ ಇದೆ. ಯಾಕಂದ್ರೆ ಇಲ್ಲಿ ಬಿಲ್ಲವ ಹಾಗೂ ಬಂಟ ಸಮುದಾಯದ ಮಧ್ಯೆ ಸ್ಪರ್ಧೆ ಅಥವಾ ಕಾಂಗ್ರೆಸ್ ಅಥವಾ ಬಿಜೆಪಿ ಸ್ಪರ್ಧೆ ಅಂತ ನಮ್ಗೆ ಸಂಶಯ ಬರ್ತದೆ. ಅದಕ್ಕೆ ಮಾನ್ಯ ನಳಿನ್ ಕುಮಾರ್ ಅವರು ಏನಾದ್ರು ಅದಕ್ಕೆ ಯೋಜನೆ ಹಾಕೊಂಡಿದ್ದಾರೆ ಅಂತ ನಮ್ಗೆ ಖಂಡಿತ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ನಾವು ರಾಷ್ಟ್ರೀಯ ವಿಚಾರಧಾರೆಯಿಂದ ಬಂದವರು, ಯಾವುದೇ ಕಾರಣಕ್ಕೆ ಜಾತಿ ಆಧಾರಿತವಾಗಿರ್ತಕ್ಕಂಥ ಚಿಂತನೆಗಳು ನಮ್ಮಲ್ಲಿಲ್ಲ. ಮತ್ತೆ ಈ ಹೋರಾಟ ಇರ್ತಕ್ಕಂಥ ವಿಚಾರಧಾರೆಯ ಹೋರಾಟ, ನಮ್ಮ ಹೋರಾಟ ಅಥವಾ ನನಗೆ ವೈಯಕ್ತಿಕವಾಗಿ ಜನಾರ್ದನ ಪೂಜಾರಿ ಅವರಿಗೆ ನಾನು ಗೌರವ ಕೊಡ್ತೇನೆ. ವೈಯಕ್ತಿಕವಾಗಿರ್ತಕ್ಕಂಥ ಹೋರಾಟಗಳಲ್ಲ, ಇದು ವೈಚಾರಿಕವಾಗಿರ್ತಕ್ಕಂಥ ಹೋರಾಟ. ಹಾಗಾಗಿ ಈ ಚುನಾವಣೆ ಕಾಂಗ್ರೆಸ್ ವರ್ಸಸ್ ಬಿಜೆಪಿ, ಹಾಗಾಗಿ ರಾಷ್ಟ್ರೀಯ ವರ್ಸಸ್ ಅರಾಷ್ಟ್ರೀಯ. ಹಾಗಾಗಿ ಇದರಲ್ಲಿ ಜಾತಿ ಪ್ರಶ್ನೆ ಇಲ್ಲ. ಅಥವಾ ಈ ಜಿಲ್ಲೆಯಲ್ಲಿ ಅಂತಹ ಜಾತಿ ರಾಜಕಾರಣಗಳು ನಡೆದಂತಹ ಯಾವತ್ತು ಈ ಜಿಲ್ಲೆಯಲ್ಲಿ ಜಾತಿಗೆ ಮನೆ ಹಾಕುವಂತ ಜನ ಇಲ್ಲ, ಭಾಷೆಗೆ ಮನೆ ಹಾಕುವಂತ ಜನ ಇಲ್ಲ. ಇಲ್ಲಿಯ ಜನ ಸಜ್ಜನಿಕೆ, ಆದರ್ಶದ ರಾಜಕಾರಣ ಮತ್ತು ವೈಚಾರಿಕವಾಗಿರ್ತಕ್ಕಂಥ ಹಿನ್ನೆಲೆ ಇರತಕ್ಕಂಥದ್ದನ್ನು ನೋಡ್ತಾರೆ. ಬಹುಶಃ ಮತ್ತೆ ಹರಿಣಿ ಅವರು ಇದೀಗ ನೇರ ಸಂಪರ್ಕದಲ್ಲಿ ನಮ್ಮೊಂದಿಗಿದ್ದಾರೆ. ನಾನಾಗಲೇ ಹೇಳಿರುವ ಹಾಗೆ ಪ್ರಪ್ರಥಮ ಬಾರಿಗೆ ನಮ್ಮ ಟಿವಿ ಒಂದು ಹೊಸ ಪರಿಕ್ರಮವನ್ನು ಸಾಧಿಸ್ತಾ ಇದೆ. ಗೂಗಲ್ ಹ್ಯಾಂಗ್ಔಟ್ ಮೂಲಕ ಈಗ ಒಂದು ನೇರ ಪ್ರಸಾರ ಕಾರ್ಯಕ್ರಮವನ್ನು ವಿಶ್ವದಾದ್ಯಂತ ಪ್ರಚಾರ ಪಸರಿಸುತ್ತದೆ. ಹರಿಣಿ ಪುತ್ತೂರಾಯ್ ಅವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹಲೋ ನಮಸ್ತೆ ಸರ್, ನಾನು ಪುತ್ತೂರಿನಿಂದ ಹರಿಣಿ ಪುತ್ತೂರಾಯ ಮಾತಾಡ್ತಾ ಇದ್ದೇನೆ. ಮಾತಾಡಿ. ಮೊದಲು ನಾನು ನಿಮ್ಮನ್ನು ಅಭಿನಂದಿಸಬೇಕು. ಸಂಸದರ ನಿಧಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಅನುದಾನ ಇದೆ, ಅದನ್ನು ಸಮರ್ಪಕವಾಗಿ ನೀವು ಬಳಕೆ ಮಾಡಿಕೊಂಡಿದ್ದೀರಾ. ಅದಕ್ಕಾಗಿ ನಿಮ್ಮನ್ನು ಅಭಿನಂದಿಸ್ತಾ ಇದ್ದೇನೆ. ಇವಾಗ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಜ್ಞಾವಂತರ ಜಿಲ್ಲೆ, ಸುಶಿಕ್ಷಿತ ಜಿಲ್ಲೆ ಅಂತ ಎಲ್ರಿಗೂ ಗೊತ್ತಿದೆ, ಎಲ್ರೂ ಹೇಳ್ತಾ ಇದ್ದಾರೆ. ಆದ್ರೆ ಇತ್ತೀಚಿನ ಪ್ರಕರಣಗಳನ್ನು ಗಮನಿಸಿದಾಗ, ಮುಖ್ಯವಾಗಿ ದೇರಳಕಟ್ಟೆ ಪ್ರಕರಣ ಇರಬಹುದು, ಇಲ್ಲಿ ಮಹಿಳೆಯರಿಗೆ ಒಂದು ಸೂಕ್ತ ರಕ್ಷಣೆಯ ಬಗ್ಗೆ ಒಂದು ಅನುಮಾನ ಇದೆ. ಅಂತ ಹೇಳಿದ್ರೆ ಮಹಿಳೆ ಇವತ್ತು ಪುರುಷರ ಸರಿ ಸಮಾನವಾಗಿ ಎಲ್ಲಾ ಕ್ಷೇತ್ರಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾನು ಕಡೆದುಕೊಂಡಿದ್ದಾರೆ. ತಾವು ಸರ್ ಮಹಿಳೆಯರ ಮೇಲೆ ಏನು ಕ್ರಮ ಕೈಗೊಂಡಿದ್ದೀರಿ ಅಂತ ನನ್ನ ಪ್ರಶ್ನೆ. ಮಹಿಳೆಯರಿಗೆ ರಕ್ಷಣೆ ಕೊಡಬೇಕಾದದ್ದು ಸರ್ಕಾರದ ಜವಾಬ್ದಾರಿ ಮತ್ತು ಗೃಹ ಇಲಾಖೆ ಜವಾಬ್ದಾರಿ. ಎಲ್ರಿಗೂ ರಕ್ಷಣೆ ಕೊಡಬೇಕು. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಹಾಗೆ ಹೇಳಿದಾಗೆ ಕಠೋರವಾಗಿರ್ತಕ್ಕಂಥ ಕಾನೂನಿನ ಮುಖಾಂತರ ಇದೆಲ್ಲವನ್ನು ನಿಯಂತ್ರಣ ಮಾಡ್ಬೋದು. ಅಂಥ ಕಾನೂನು ತಗೊಳ್ತಕ್ಕಂಥ ಸಾಮರ್ಥ್ಯ ಬೇಕು. ನನಗನ್ನಿಸ್ತದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಾದರೆ ಕೇವಲ ಮಂಗಳೂರು ಜಿಲ್ಲೆ ಅಲ್ಲ, ಇಡೀ ದೇಶದಲ್ಲಿ ಇಂಥ ಕಠೋರವಾಗಿರ್ತಕ್ಕಂಥ ಕಾನೂನುಗಳ ಕ್ರಮದ ಮುಖಾಂತರ
ಎಲ್ರಿಗೂ ರಕ್ಷಣೆ ಸಿಗುತ್ತೆ ಅನ್ನತಕ್ಕಂಥ ವಿಶ್ವಾಸ ನನಗಿದೆ. ಬಹುಶಃ ಮುಂದಿನ ಬಾರಿ ನರೇಂದ್ರ ಮೋದಿ ಸರ್ಕಾರ ಈ ದೇಶದಲ್ಲಿ ಬಂದ್ರೆ ಮಹಿಳೆಯರು ನಿರ್ಭೀತವಾಗಿ ನಡೆದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಅಂತ ಹೇಳ್ತಿದ್ರಿ. ಗುಜರಾತ್ನಲ್ಲಿ ಇವತ್ತು ಕಾಂಗ್ರೆಸ್ನವರು ಟೀಕೆ ಮಾಡ್ತಾರೆ, ಗೋಧ್ರಾ ಗೋಧ್ರಾ ಗೋಧ್ರಾ. 12 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದು, ಒಂದೇ ಒಂದು ಕೋಮು ಗಲಭೆ ನಡೆದಿಲ್ಲ ಗುಜರಾತ್ನಲ್ಲಿ. ಸರಿ, ಟೀಕೆ ಮಾಡುವವರು ಅದನ್ನು ನೋಡಬೇಕು. ಎರಡನೇದು ಅತಿ ದೊಡ್ಡದಾಗಿರ್ತಕ್ಕಂಥ ಉದ್ರಿಕ್ತವಾಗಿರ್ತಕ್ಕಂಥ ಯಾವುದೇ ಘಟನೆಗಳು ಗುಜರಾತ್ನಲ್ಲಿ ನಡೆದಿಲ್ಲ. ನೀವು ಇಷ್ಟು ಮಾಧ್ಯಮಗಳಲ್ಲಿ ವರದಿ ಆಗುವಂಥ ದೊಡ್ಡದಾಗಿರ್ತಕ್ಕಂಥ ಪ್ರಕರಣ ಗುಜರಾತ್ನಲ್ಲಿ ನಾವು ನೋಡಲಿಲ್ಲ, ಕಳೆದ 12 ವರ್ಷ ನೋಡಲಿಲ್ಲ. ಹಾಗೆ ಅಂಥವರೊಬ್ಬರು ಪ್ರಧಾನಮಂತ್ರಿ ಆದರೆ ದೇಶದ ಸ್ಥಿತಿ ಹೀಗೆ ಇರ್ಬೋದು. ಯಾವ ಕೇಳಿದ್ರೆ ಕಾನೂನನ್ನು ಮಾಡತಕ್ಕಂಥ ಕಾನೂನಿನ ಅಧಿಕಾರವನ್ನು ಚಲಾವಣೆ ಮಾಡತಕ್ಕಂಥ ಸಾಮರ್ಥ್ಯ ಇರತಕ್ಕಂಥ ವ್ಯಕ್ತಿ ಇದ್ರೆ ಇದೆಲ್ಲದಕ್ಕೂ ಪರಿಹಾರ ಸಿಗ್ಬೋದು. ಖಂಡಿತ ತಾವು ಹೇಳ್ತೀರಿ ಮೋದಿ ಅವರು ಗುಜರಾತ್ನ ಅಭಿವೃದ್ಧಿ ಹರಿಕಾರ, ಈ ರಾಷ್ಟ್ರಕ್ಕೆ ಗುಜರಾತ್ ಮಾದರಿ ಬೇಕಂತ. ಆದ್ರೆ ವಿಪಕ್ಷಗಳ ನಾಯಕರು ಹೇಳ್ತಾರೆ ಅವರೊಬ್ಬ ಸರ್ವಾಧಿಕಾರಿ ಅಂತ. ಏನ್ ಹೇಳ್ತಾರೆ? ನಾವು ಇಂದಿರಾ ಗಾಂಧಿ ಅವರನ್ನು ಅದೇ ಮಾತಲ್ಲಿ ಕರಿಬೋದಾ? ಜನ ಯಾವ್ದು ಹೇಳ್ಬೋದು, ಯಾವುದು ಆಡಳಿತ ಒಳ್ಳೇದು, ಆಡಳಿತ ಮಾಡಿದಾಗ ಕೆಲವು ಸಾರಿ ಸಮರ್ಥವಾಗಿ ಆಡಳಿತ ನಿರ್ವಹಣೆ ಮಾಡಿದಾಗ ಸರ್ವಾಧಿಕಾರಿ ಧೋರಣೆ ಅಂತ ಕಾಣ್ಬೋದು. ಆದರೆ ನರೇಂದ್ರ ಮೋದಿ ಅವರಲ್ಲಿ ಅಂತ ಯಾವುದೇ ಸರ್ವಾಧಿಕಾರಿ ಧೋರಣೆ ಕಾಣ್ತಿಲ್ಲ. ಸರ್ವಾಧಿಕಾರಿ ಧೋರಣೆ ಇರ್ತಿದ್ರೆ ಅವರು ಗುಜರಾತ್ನಲ್ಲಿ 12 ವರ್ಷ ಈ ಶಾಸಕರನ್ನು ಹಿಡಿದಿಟ್ಟುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಥವಾ ಇವತ್ತು ಇವರು ನಮ್ಮ ಪಕ್ಷವನ್ನು ಬಿಟ್ಟು ಹೋಗಿ ಕೇಶುಭಾಯಿ ಪಟೇಲ್ರಂತ ಹಿರಿಯರು ಪಕ್ಷವನ್ನು ಬಿಟ್ಟು ಹೋಗಿ ಚುನಾವಣೆಗೆ ನಿಂತಾಗ ಗೆದ್ದ ಮೇಲೆ ಅವ್ರ ಮನೆಗೆ ಹೋಗಿ ಕಾಲಿಡುವಂತ ನಮಸ್ಕಾರ ಮಾಡಿ ಅವರನ್ನು ವಾಪಸ್ ಸೇರ್ಕಿಸಿಕೊಳ್ಳುವಂತ ಗುಣ ಇಡ್ತಿತ್ತ. ಇದೆಲ್ಲ ನರೇಂದ್ರ ಮೋದಿ ಅವರ ಒಳ್ಳೆತನವನ್ನ ಬಯಸದೆ ಕೇವಲ ಟೀಕೆ ಮಾಡಬೇಕು ಅಂತ ಹೇಳುವಂತ ವ್ಯಕ್ತಿಗಳು ಈ ಟೀಕೆಗಳನ್ನು ಮಾಡಬಹುದು. ಇದು ಮತ್ತಷ್ಟು ಕುತೂಹಲನ ಕೆರಳಿದಂತ ಒಂದು ಸಂಗತಿ ಅಂದ್ರೆ ನರೇಂದ್ರ ಮೋದಿ ಮತ್ತು ರಜನಿಕಾಂತ್ ಭೇಟಿ. ಈ ಒಂದು ಭೇಟಿಯ ಹಿನ್ನೆಲೆಯಲ್ಲಿ ಏನಾದರೂ ವಿಶೇಷ ಇರಬಹುದು? ಖಂಡಿತವಾಗಿದೆ. ಈ ದೇಶದ ಜನ ಇವತ್ತು ನರೇಂದ್ರ ಮೋದಿ ಅವರ ಸಾಮರ್ಥ್ಯವನ್ನು ಒಪ್ಕೊಂಡಿದ್ದಾರೆ. ಲತಾ ಮಂಗೇಶ್ಕರ್ ಅಂತ ಹಿರಿಯರು, ಈ ದೇಶದ ಖ್ಯಾತ ಚಲನಚಿತ್ರ ನಟರುಗಳು, ಅಥವಾ ರಜನಿಕಾಂತ್, ದೇಶದ ಭವಿಷ್ಯ ಒಳ್ಳೇದಾಗಬೇಕು ಅಂತ ಯೋಚನೆ ಮಾಡತಕ್ಕಂಥ ಎಲ್ಲರೂ ಬೆಂಬಲವನ್ನು ಬಯಸ್ತಾ ಇದ್ದಾರೆ ನರೇಂದ್ರ ಮೋದಿಗೆ. ಈ ದೇಶ ಒಳ್ಳೇದಾಗಬೇಕು, ರಾಷ್ಟ್ರದ ಹಿತಕ್ಕೆ ಒಳ್ಳೇದಾಗಬೇಕು, ರಾಷ್ಟ್ರ ಇನ್ನು ಮುಂದಕ್ಕೆ ಬರಬೇಕು, 10 ವರ್ಷಗಳ ಇವರ ಆಡಳಿತದ ವೈಫಲ್ಯ ಮತ್ತು ಇನ್ನೊಂದಷ್ಟು ಎದ್ದು ನಿಲ್ಲಬೇಕಾಗಿದೆ ಅಂತ ಹೇಳುವಂಥ ಎಲ್ಲ ರಾಷ್ಟ್ರ ಭಕ್ತರು ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಅದರಲ್ಲಿ ರಜನಿಕಾಂತರು ಬೆಂಬಲವನ್ನು ಕೊಟ್ಟಿದ್ದಾರೆ. ಇದರ ಪರಿಣಾಮ ನಮಗೆ ತಮಿಳುನಾಡಿನಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಲಾಭವೂ ಆಗಲಿಕ್ಕಿದೆ. ಸರಿ, ಇದೀಗ ಮತ್ತೆ ಈ ಗೂಗಲ್ ಹ್ಯಾಂಗ್ಔಟ್ ಮೂಲಕ ನಿಶ್ಚಲ್ ಶೆಟ್ಟಿ ಅವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹಲೋ 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 ಹಲೋ, ಹೇಳಿ ಸರ್, ಮಾತಾಡಿ, ತಮ್ಮ ಪ್ರಶ್ನೆಯನ್ನು ಕೇಳಿ. ಹಲೋ, ಮಾತಾಡಿ, ಕೇಳಿಸ್ತಾ ಇದೆ. ಹಲೋ, ಕೇಳಿ, ತಮ್ಮ ಪ್ರಶ್ನೆಯನ್ನೇ ಕೇಳಿ. ಹಲೋ ಹಲೋ, ಕೇಳಿಸ್ತಾ ಇದೆ, ಮಾತಾಡಿ. ಹಲೋ, ಮಾತಾಡಿ ನಿಶ್ಚಲ್ ಅವರೇ. ಹಲೋ ಸರ್, ಕೇಳಿಸಿದ್ಯಾ? ಕೇಳ್ತಾ ಇದೆ, ಮಾತಾಡಿ. ಹಲೋ. ಸರಿ, ಆ ಬಳಿಕ ಅವರನ್ನು ಸಂಪರ್ಕಿಸುವಂತ ಪ್ರಯತ್ನ ಮಾಡೋಣ. ಜೊತೆಯಲ್ಲಿ ಮುರಳಿ ಮನೋಹರ್ ಜೋಶಿ ಅವರನ್ನು ಮಾತನಾಡಿದ್ದಾರೆ, ಇಡೀ ರಾಷ್ಟ್ರಕ್ಕೆ ಗುಜರಾತ್ ಮಾದರಿ ಸೂಕ್ತ ಅಲ್ಲ ಅಂತ. ಅವರು ಯಾವುದೋ ಅವರ ವಿಚಾರಧಾರೆ ಆಧಾರದಲ್ಲಿ ಹೇಳಿರ್ಬೋದು. ಗುಜರಾತಿ ಮಾದರಿ ರಾಷ್ಟ್ರಕ್ಕೆ ಅನುಷ್ಠಾನ ಆಗುದಿಲ್ಲ ಅಂತ ಹೇಳಿದ್ರೆ ಯಾವ ಹಿನ್ನೆಲೆಯಲ್ಲಿ ಹೇಳಿದ್ದಾರೆ ಅಂತ ಭೌಗೋಳಿಕವಾದಂತಹ ಹಿನ್ನೆಲೆ ಹೇಳಿರ್ಬೋದು. ಮತ್ತು ಅವ್ರ ಅಭಿವೃದ್ಧಿ ದೃಷ್ಟಿಯಿಂದ ಹೇಳಿರ್ಲಿಕ್ಕಿಲ್ಲ ಅಂತ ನನ್ನ ಅನಿಸಿಕೆ. ಹಿರಿಯರಿದ್ದಾರೆ, ಅವರ ಚಿಂತನೆಗಳು ಬೇರೆ ಇರ್ಬೋದು. ಸರಿ, ಇದೀಗ ಗಿರೀಶ್ ಅವ್ರ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹಲೋ ಹಲೋ ಹಲೋ, ಗಿರೀಶ್ ಅವರೇ ಮಾತಾಡಿ. ಹಲೋ. ಅದೇ ರೀತಿ ಈ ಒಂದು ರಾಜಕೀಯಕ್ಕೆ ಬರುವಂತಹ ಸಂದರ್ಭದಲ್ಲಿ ಇರ್ಬೋದು, ಅಥವಾ ಇದೀಗ 2ನೇ ಬಾರಿಯ ಒಂದು ರಾಜಕೀಯ ಪ್ರಚಾರದ ಸಂದರ್ಭದಲ್ಲಿ ಇರ್ಬೋದು, ನಿಮ್ಮ ಮನೆಯವರ ಸಹಕಾರ ಯಾವ ರೀತಿ ಇದೆ? ಪೂರ್ಣವಾಗಿರ್ತಕ್ಕಂಥ ಸಹಕಾರ ರಾಜಕಾರಣದಲ್ಲಿ ಕೊಟ್ಟಿದ್ದಾರೆ. ಮನೆಯವರು ಸಹಕಾರ ಇಲ್ಲದ್ರೆ ರಾಜಕಾರಣದಲ್ಲಿ ಬೆಳೀಲಿಕ್ಕೂ ಸಾಧ್ಯ. ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಇದ್ದೇ ಇರ್ತಾರೆ. ನನ್ನ ಮನೆ ಎಲ್ಲರೂ ಕುಟುಂಬದ ಸದಸ್ಯರು, ನನ್ನ ಮನೆಯ ಪತ್ನಿ ಇರ್ಬೋದು, ಮಕ್ಕಳಿರ್ಬೋದು, ಸಂಪೂರ್ಣವಾಗಿ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಇವತ್ತು ಅವರು ಫೀಲ್ಡ್ ಅಲ್ಲಿ ಇದ್ದಾರೆ, ಚುನಾವಣೆ ಕಣದಲ್ಲಿ ಮತಯಾಚನೆ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಮನೆಯಲ್ಲಿ ಪೂರ್ಣ ಸಹಕಾರ ಇದ್ದರಿಂದ ಇವತ್ತು ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ. ಅದ್ರ ಮಧ್ಯೆ ಇನ್ನೊಂದು ಕರೆ ಕೊಡಕಾಯ್ತಾ ಇದೆ. ಹಲೋ ಹಲೋ, ನಮಸ್ಕಾರ ಸರ್, ಹೇಳಿ ತಮ್ಮ ಹೆಸರು? ನನ್ನ ಹೆಸರು ರಮೇಶ್ ಕುಮಾರ್ ಅಂತ. ಮಾತಾಡಿ ರಮೇಶ್ ಅವರೇ. ನಳಿನ್ ಕುಮಾರ್ ಅವರೇ, ನಮಸ್ಕಾರ. ನಮಸ್ಕಾರ. ತಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡಿ ರಾಜ್ಯದಲ್ಲಿ ನಂಬರ್ 1 MP ಆಗಿ ಆಯ್ಕೆ ಆಗಿದ್ದೀರಾ. ಧನ್ಯವಾದಗಳು. ಧನ್ಯವಾದ. ಹೇಳಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಿನ ಪ್ರದೇಶ ಕರಾವಳಿ ಪ್ರದೇಶವಾಗಿದ್ದು ಹೇಳಿ.
ಕರಾವಳಿ ಪ್ರದೇಶದ ಮೀನುಗಾರ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಒಂದು ಮನವಿ ಏನು ಅಂತ ಹೇಳಿದ್ರೆ, ಕರಾವಳಿ ಪ್ರದೇಶದ ಮೀನುಗಾರ ಸಮುದಾಯದ ಮಕ್ಕಳಿಗೆ ಬೇಕಾದ ಶಿಕ್ಷಣವನ್ನು ನೀಡಲು ನನ್ನ ವಿನಂತಿ ಏನು ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರದ ಅಡಿಯಲ್ಲಿ ತಾವು ಕೇಂದ್ರ ಸರ್ಕಾರದ ಒಂದು ಇಂಜಿನಿಯರಿಂಗ್ ಫಿಶರೀಸ್ ಟ್ರೈನಿಂಗ್ ಕಾಲೇಜನ್ನ, ಈ ಫಿಶರೀಸ್ ಇಂಜಿನಿಯರಿಂಗ್ ಟ್ರೈನಿಂಗ್ ಕಾಲೇಜನ್ನ ಮಂಗಳೂರಲ್ಲಿ ಪ್ರಾರಂಭಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಮೀನುಗಾರ ಸಮುದಾಯದ ಮಕ್ಕಳಿಗೆ ಮೆರೈನ್ ಇಂಜಿನಿಯರಿಂಗ್, ಮೆರೈನ್ ರೆಫ್ರಿಜರೇಷನ್, ಆಮೇಲೆ ಫಿಶರೀಸ್ ಟ್ರೈನಿಂಗ್ ಅಂತ ಟ್ರೈನಿಂಗ್ ಮಾಡಲು ಮತ್ತು ಉದ್ಯೋಗದ ಅವಕಾಶಗಳನ್ನು ಮಾಡಿಕೊಡಲು ಇದು ಸಾಧ್ಯವಾಗ್ತದೆ. ತಾವು ಈ ಪ್ರಯತ್ನವನ್ನ ಮಾಡಬೇಕಾಗಿ ತಮ್ಮಲ್ಲಿ ನಾನು ವಿನಂತಿಸ್ತಾ ಇದ್ದೇನೆ. ಭಾರಿ ಒಳ್ಳೆಯ ಸಲಹೆ ಇದೆ. ಖಂಡಿತವಾಗಿ ನೀವು ಆಯ್ಕೆ ಮಾಡಿದರೆ ಮುಂದಿನ ಸಾರಿ ಇದರ ಖಂಡಿತ ಪ್ರಯತ್ನವನ್ನು, ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ನಾನು ಮಾಡ್ತೇನೆ. ಸರಿ, ಇದೀಗ ನಿಶ್ಚಲ್ ಶೆಟ್ಟಿ ಅವರು ಮತ್ತೆ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹಲೋ 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 ನಿಶ್ಚಲ್ ಅವರೇ ಮಾತಾಡಿ. ಹಲೋ ಹಲೋ ನಿಶ್ಚಲ್. ಹಲೋ ಹಲೋ ನಿಶ್ಚಲ್ ಅವರೇ ಮಾತಾಡಿ. ನಾನು ನಿಶ್ಚಲ್ ಶೆಟ್ಟಿ ಮಾತಾಡಿ ನಿಶ್ಚಲ್. ಉದ್ಯಮಿ ಆಗಿದ್ದೀನಿ. ಈ ಬಾರಿಯ ಚುನಾವಣೆಯಲ್ಲಿ ನಮಗೆ ನಿಮ್ಮಂತ ನಿಷ್ಠಾವಂತ ರಾಜಕಾರಣಿಗಳಿಂದ ತುಂಬಾನೇ ನಿರೀಕ್ಷೆ ಇದೆ. ಮತ್ತೆ ನೀವು ಬಿಜೆಪಿ ಕರ್ನಾಟಕ ಸರ್ಕಾರದಲ್ಲಿ ನಿರ್ವಹಿಸಿದ ಅಪೂರ್ವ ಕಾರ್ಯಗಳನ್ನು ಕಂಡು ನಾನು ನಿಮ್ಮ ಅಭಿಮಾನಿ ಆಗಿದ್ದೀನಿ. ನನ್ನ ಪ್ರಶ್ನೆ ಏನಂದ್ರೆ, ಜಿಲ್ಲೆಯ ಯುವಕರಿಗೆ ಉದ್ಯೋಗ ಕಲ್ಪಿಸುವಲ್ಲಿ ನೀವು ಯಾವ ಕಾರ್ಯಯೋಜನೆ ಹಾಕಿಕೊಂಡಿದ್ದೀರಿ? ಈ ಜಿಲ್ಲೆಯಲ್ಲಿ ಉದ್ಯೋಗ ಸೃಷ್ಟಿ ಮಾಡತಕ್ಕಂಥ 2 ಯೋಜನೆಗಳು ನಮ್ಮ ಮುಂದೆ ಇದ್ದಾವೆ. ಪ್ರಕೃತಿ ಪರಿಸರ ನಾಶ ಆಗದ ರೀತಿಯಲ್ಲಿ 1 ಲಕ್ಷ ಜನರಿಗೆ ಉದ್ಯೋಗ ಆಗಬೇಕು ಅಂತ ಹೇಳ್ತಕ್ಕಂಥ ಚಿಂತನೆ ನಾನು. ಅದಕ್ಕೋಸ್ಕರ IT ಪಾರ್ಕ್ಗಳನ್ನು ತೆರೆಯುವುದರ ಮುಖಾಂತರ ಹೊಸ ಪರಿಕಲ್ಪನೆ ಆಧಾರದಲ್ಲಿ ಒಂದು ಉದ್ಯೋಗ ಸೃಷ್ಟಿ ಮಾಡತಕ್ಕಂಥದ್ದಾಗಬೇಕು. SCZ ಬಂದರು, ಸ್ಪೆಷಲ್ ಅಗ್ರಿಕಲ್ಚರ್ ಝೋನ್, ಗ್ರಾಮೀಣ ಪ್ರದೇಶದ ಯುವಕರಿಗೂ ಉದ್ಯೋಗ ಆಗುತ್ತೆ. ಹಾಗಾಗಿ ಈ 2 ಪರಿಕಲ್ಪನೆಗಳನ್ನು ಇಟ್ಟಿರುವುದೇ ಈ ಜಿಲ್ಲೆಯ ಜನರಿಗೆ ಉದ್ಯೋಗ ಸಿಗಬೇಕು ಅಂತ. ಬೇರೆ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಬಂದರೆ ಈಗ SCZ ಬಂತು, MRPL ಬಂತು. ಇದರಲ್ಲಿ ನೇರ ಉದ್ಯೋಗ ಇಲ್ಲಿಯ ಜನರಿಗೆ ಸಿಕ್ಕಿದ್ದು ಬಹಳ ಕಡಿಮೆ. ಆದರೆ IT ಪಾರ್ಕ್ ಮತ್ತು SCZ ಬಂದರೆ ನೇರ ಉದ್ಯೋಗಗಳು ನಮ್ಮ ಜಿಲ್ಲೆಯ ಯುವಕರಿಗೆ ಅವಕಾಶಗಳು. ಅದರ ಮಧ್ಯೆ ಇನ್ನೊಂದು ಕರೆ ಇದೆ. ಹಲೋ ಹೇಳಿ, ತಮ್ಮ ಹೆಸರು ಹೇಳಿ ಸರ್, ತಮ್ಮ ಹೆಸರು ಮತ್ತೆ ಕರೆ ಮಾಡ್ತಾ ಇದ್ದೀರಿ? ಇದು ಉಪ್ಪೇಂಗಡಿಯಿಂದ ಮಾತಾಡಿ. ರವಿ ಅಂತ ಹೇಳಿ. ರವಿ ಅವರು ತಮ್ಮ ಪ್ರಶ್ನೆ ಕೇಳಿ. ಮಾತಾಡಿ ರವಿ ಅವರೇ, ಕೇಳಿಸ್ತಾ ಇದೆ. ಏನಿಲ್ಲ, ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡದ ಲೋಕಸಭಾ ಚುನಾವಣೆ ವಿಶೇಷವಾಗಿ ಜಾತಿ ಆಧಾರಿತವಾಗಿ ಇವತ್ತೊಂದು ಪ್ರಕ್ರಿಯೆ ನಡೀತಾ ಇದೆ. ಸರಿ, ಅದರ ಬಗ್ಗೆ ಈಗಾಗಲೇ ಚರ್ಚೆ ಆಯ್ತು. ಯಾವುದೇ ಜಾತಿ ಹೇಳಿದ್ರೆ ನಾನು ಹೇಳುದು, ನಳಿನ್ ಕುಮಾರ್ ಅವರು ನಳಿನ್ ಕುಮಾರ್ ಅವರು ಇದರ ಬಗ್ಗೆ ಸ್ವಲ್ಪ ಏನಾದ್ರು ಹೇಳಬೇಕು ನಮ್ಗೆ. ಅಂದ್ರೆ ಇಲ್ಲಿ ಹಿಂದುತ್ವದ ಅಲೆಯಲ್ಲಿ ಇಷ್ಟು ವರ್ಷ ಕೂಡ ಚುನಾವಣೆ ನಡೆದಂತಂದು ದಕ್ಷಿಣ ಕನ್ನಡದಲ್ಲಿ ಜಾತಿಯ ವ್ಯವಸ್ಥೆಯನ್ನು ಬಿಟ್ಟು ಎಲ್ಲರೂ ಕೂಡ ಒಂದು ಚುನಾವಣೆಗೋಸ್ಕರ ದುಡಿತಾ ಇದ್ದಾರೆ. ಈ ಕೊನೆಯ ಗಳಿಗೆ 3 ದಿವಸ ಚುನಾವಣೆಗಿದೆ ಇನ್ನು. ಈ ಸಮಯದಲ್ಲಿ ಒಂದು ಜಾತಿಯನ್ನ ಬಿಂಬಿಸಿ ಓಟನ್ನ ಪಡೆಯುವಂತ ವ್ಯವಸ್ಥೆ ಮಾಡಿದ್ದಾರೆ. ದಯವಿಟ್ಟು ಇದಕ್ಕೂ ಅವರೊಂದು ಮಾಧ್ಯಮದ ಮೂಲಕ ಎಲ್ಲರಲ್ಲಿ ಮನವಿ ಮಾಡಬೇಕು ಅಂತ ನನ್ನ ವಿನಂತಿ. ನಾನು ಆಗಲೇ ಹೇಳಿದ್ದೇನೆ, ಈಗಾಗಲೇ ಅದ್ರ ಬಗ್ಗೆ ಚರ್ಚೆಗಳು ನಡೆದಿದ್ದಾವೆ. ರಾಷ್ಟ್ರೀಯ ವಿಚಾರಧಾರೆ ಆಧಾರದಲ್ಲಿ ನಾವು ಮತ ಕೇಳತಕ್ಕಂಥದ್ದು. ಒಂದೇ ಚಿಂತನೆ ಇದೆ, ಜಾತಿಯ ಯಾವುದೇ ಬಯಕೆಗಳು ನಮಗಿಲ್ಲ. ಯಾರು ಜಾತಿ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ, ಆ ಜಾತಿಗಳ ಬಗ್ಗೆ ನಾನು ಮಾತನಾಡೋದಿಲ್ಲ. ರಾಷ್ಟ್ರೀಯ ಚಿಂತನೆ ವಿಚಾರಗಳಿದ್ರೆ ಚರ್ಚೆ ಮಾಡ್ತೀವಿ. ಸರಿ, ನಿಮ್ಮ ಜೊತೆ ಇನ್ನಷ್ಟು ಮಾತುಕತೆಯನ್ನು ಮುಂದುವರಿಸ್ತಾನೆ. ಅದೇ ರೀತಿ ನಮ್ಮ ಸಾಕಷ್ಟು ವೀಕ್ಷಕರ ಪ್ರಶ್ನೆಗಳು ಕೂಡ ಕಾಯ್ತಾ ಇದೆ. ಆದರೆ ಒಂದು ಪುಟ್ಟ ವಾಣಿಜ್ಯ ವಿರಾಮದ ಕಡೆ. ಶ್ರೀ ದುರ್ಗಾ ಪರಮೇಶ್ವರಿಯ ಸನ್ನಿಧಾನದಲ್ಲಿ ನಂದಿನಿ ನದಿಯ ತಟದಲ್ಲಿ ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿದೆ ಸೌಂದರ್ಯ ಡೀಲಕ್ಸ್ ಟೂರಿಸ್ಟ್ ಹೋಟೆಲ್. ಪ್ರವಾಸಿಗರ ಅನುಕೂಲಕ್ಕಾಗಿ ನಿರ್ಮಾಣವಾಗಿರುವ ಈ ಹೋಟೆಲ್ನಲ್ಲಿ ಸಾಮಾನ್ಯ ಹಾಗೂ ಹವಾನಿಯಂತ್ರಿತ ಕೊಠಡಿಗಳು, ಮದುವೆ ಹಾಗೂ ಇನ್ನಿತರ ಸಮಾರಂಭಗಳಿಗೆ ಸಭಾಂಗಣ, ಸಸ್ಯಾಹಾರಿ ಉಪಗ್ರಹ, ದಿನದ 24 ಗಂಟೆಯೂ ವಿದ್ಯುತ್, ನೀರು ಪೂರೈಕೆ ಹಾಗೂ ಸಮರ್ಪಕ ಲಿಫ್ಟ್ ವ್ಯವಸ್ಥೆ ಇದೆ. ಸುಗಮ ಪ್ರಯಾಣ ಹಾಗೂ ಸುಖಕರವಾಗಿ ತಂಗಲು ಭೇಟಿ ನೀಡಿ ಸೌಂದರ್ಯ ಡೀಲಕ್ಸ್ ಟೂರಿಸ್ಟ್ ಹೋಟೆಲ್ ಕಟೀಲ್. ವ್ಯತ್ಯಾಸ ನಮ್ಮಲ್ಲಿ ಎಷ್ಟೊಂದು ವ್ಯತ್ಯಾಸ. ಭಾಷೆ, ಧರ್ಮ, ಅಭ್ಯಾಸ,
ವಿಶ್ವಾಸ, ಎಲ್ಲದರಲ್ಲೂ ವ್ಯತ್ಯಾಸ. ಆದರೆ ಚಿನ್ನದಲ್ಲಿ ಮಾತ್ರ ಯಾವುದೇ ವ್ಯತ್ಯಾಸ ಇಲ್ಲ. ಯಾರ ಕೈಲಿದ್ರೂ ಒಂದೇ ರೀತಿಯಲ್ಲಿ ಹೊಳೆಯುತ್ತೆ. ಹಾಗಾದ್ರೆ ನಾನು ಕೇಳ್ತೀನಿ, ನಮ್ಮಲ್ಲೂ ಸ್ವಲ್ಪ ಚಿನ್ನ ಇದ್ರೆ ನಮ್ಮಲ್ಲಿ ವ್ಯತ್ಯಾಸನೇ ಇಲ್ಲ ತಾನೆ? ಜೋಸ್ ಅಲುಕಾಸ್, ಚಿನ್ನದಂತಹ ಸಂಬಂಧ. ಮುಲ್ಕಿಯ KS ರಾವ್ ನಗರದ ಶ್ರೀ ನಾಗಬ್ರಹ್ಮ ಪುತ್ರನ್ ಆದಿ ಮೂಲಸ್ಥಾನ ಗೋಂಟು ಇಲ್ಲಿ ಏಪ್ರಿಲ್ 23ರಂದು ಮಂಗಳವಾರ ಪರಿವಾರ ದೈವಗಳ ತಂಬಿಲ ಸೇವೆ ಹಾಗೂ ಪಂಜುರ್ಲಿ ದೈವದ ದರ್ಶನ ನಡೆಯಲಿರುವುದು. ಏಪ್ರಿಲ್ 24ರಂದು ಬುಧವಾರ ಬೆಳಿಗ್ಗೆ ನಾಗಬ್ರಹ್ಮ ತಂಬಿಲ ಸೇವೆ, ಸಾಮೂಹಿಕ ಆಶ್ಲೇಷ ಬಲಿ ಮತ್ತು ಮಹಾ ಅನ್ನ ಸಂತರ್ಪಣೆ ಜರುಗಲಿರುವುದು. ಸರ್ವರಿಗೂ ಆದರದ ಸ್ವಾಗತ ಬಯಸುವ RR ಪುತ್ರನ್ ಅಧ್ಯಕ್ಷರು, ಶ್ರೀ ಎಂ ಪದ್ಮನಾಭಯ್ಯ ಪ್ರಧಾನ ಅರ್ಚಕರು, ಶ್ರೀನಿವಾಸ ಭಟ್ ಮತ್ತು ಸರ್ವ ಸದಸ್ಯರು, ಕಾರ್ಯಕಾರಿ ಸಮಿತಿ, ಮುಂಬೈ ಸಮಿತಿ ಮತ್ತು ಮಹಿಳಾ ಸಮಿತಿ. ಹಸಿವು ಮುಕ್ತ ಕರ್ನಾಟಕ ಕಾಂಗ್ರೆಸ್ನ ಗುರಿ. ಮಕ್ಕಳ ಅಪೌಷ್ಟಿಕತೆ ನಿವಾರಣೆ ಕಾಂಗ್ರೆಸ್ನ ಧ್ಯೇಯ. ರೈತರೇ ದೇಶದ ಬೆನ್ನೆಲುಬು ಎನ್ನುವುದು ಕಾಂಗ್ರೆಸ್ನ ನಂಬಿಕೆ. ಗುಡಿಸಲು ಮುಕ್ತ ಕರ್ನಾಟಕ ಕಾಂಗ್ರೆಸ್ನ ಕನಸು. 10 ತಿಂಗಳಲ್ಲಿ ಹಲವಾರು ಸಾಧನೆಗಳು. ಸಾಧನೆ ಗುರುತಿಸಿ ಕಾಂಗ್ರೆಸ್ ಬೆಂಬಲಿಸಿ. ನಿಮ್ಮ ಅಮೂಲ್ಯ ಮತವನ್ನು ಕಾಂಗ್ರೆಸ್ ಪಕ್ಷಕ್ಕೆ ನೀಡಿ. KMK Group presents Madhan Nagara layout at Shelar behind NITK Suratko with amenities such as security room and gate, favor finish road for the first time in Mangalore, rainwater drains, drinking water, street lighting. For bookings contact Shri Vaikuntham Projects, 2nd floor, Lakshman Commercial Complex, Golikatta Bazaar, Bandar, Mangalore. Egg Sunday, a delicious egg specialty restaurant now in Mangalore. Our scrumptious menu includes fabulous egg creations, omelets, meals and other egg savories. Follow up your healthy tasty eggs with fresh fruit juices at Just Juice right next to Egg Sunday. Also, indulge in yummy snacks and hot beverages at Lincoln Cafe, adjacent to Egg Sunday. To taste the various avatars of Anda, hop in Egg Sunday, ground floor, Aurania Apartments and Commercial Complex, Kadri Malikatte, Mangalore. For home delivery, contact 0824-221-9977 and 0824-2219-777. 2014ನೇ ಸಾಲಿನ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ 2ನೇ ಅವಧಿಗೆ ಕಣಕ್ಕಿಳಿದಿರುವ ಸಂಸದ ಶ್ರೀ ನಳಿನ್ ಕುಮಾರ್ ಕಟೀಲು ಅವರಿಗೆ ತಮ್ಮ ಅಮೂಲ್ಯ ಮತ ನೀಡಿ ಬಿಜೆಪಿಯನ್ನು ಗೆಲ್ಲಿಸಿ. ಶಿರಡಿ ಶ್ರೀ ಸಾಯಿಬಾಬಾ ಜ್ಯೋತಿಷಾಲಯ, ಪಂಡಿತ್ ಶ್ರೀ ಸಾಯಿನಾಥ್ ಜೋಶಿ, ವಂಶ ಪಾರಂಪರ್ಯ. ವಿಜಯ ಪಥ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದ ಅತಿಥಿಯಾಗಿ ನಮ್ಮೊಂದಿಗೆ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರಿದ್ದಾರೆ. ಅವರ ಜೊತೆ ತಾವು ಕೂಡ ನೇರವಾಗಿ ಮಾತುಕತೆಯನ್ನು ನಡೆಸಬಹುದು, ಪ್ರಶ್ನೆಗಳನ್ನು ಕೇಳಬಹುದು. ಕರೆ ಮಾಡಿ 2400-127 ಅಥವಾ 2400-727. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮ ಗೂಗಲ್ ಹ್ಯಾಂಗ್ಔಟ್ ಮೂಲಕ ವಿಶ್ವದಾದ್ಯಂತ ಪ್ರಸಾರವನ್ನು ಕಾಣ್ತಿದೆ. ನಮ್ಮ ಟಿವಿಯ ನೂತನ ಒಂದು ಪರಿಕಲ್ಪನೆ ಅಥವಾ ನೂತನ ಒಂದು ಸಾಧನೆ ಅಂತಲೇ ಹೇಳ್ಬೋದು. ಈ ಒಂದು ಸಂದರ್ಭದಲ್ಲಿ, ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಒಂದು ಕಡೆ ನರೇಂದ್ರ ಮೋದಿ ಅವರನ್ನ ಮುಂದಿಟ್ಟುಕೊಂಡು ಮತಗಳನ್ನು ಕೇಳಿದರೆ ಅವರ ಸಾಧನೆಗಳು, ಗುಜರಾತ್ನ ಅಭಿವೃದ್ಧಿಗಳ ಬಗ್ಗೆ ಹೇಳ್ತಾ ಇದ್ದೀರಿ. ಅದರ ಜೊತೆಯಲ್ಲಿ UPA ಸರ್ಕಾರದ ವೈಫಲ್ಯಗಳನ್ನು ಕೂಡ ಹೇಳ್ತೀರಾ? ಖಂಡಿತವಾಗಿ 10 ವರ್ಷಗಳ ಕಾಲ ಅವ್ರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರ ಇರ್ಬೋದು, UPA ಸರ್ಕಾರದ ಎಲ್ಲ ಆಡಳಿತ ವೈಫಲ್ಯಗಳಿರ್ಬೋದು. ಯಾವ ಜನ ಮನಮೋಹನ್ ಸಿಂಗ್ರು ಪ್ರಾರಂಭದಲ್ಲಿ ಪ್ರಧಾನಮಂತ್ರಿ ಆದಾಗ ಈ ದೇಶಕ್ಕೊಂದು ಭವಿಷ್ಯತ್ ಕೊಡ್ತಾರೆ ಅಂತ ಯೋಚನೆ ಮಾಡಿದ್ರ, ಆರ್ಥಿಕ ಸಚಿವರಾಗಿ, ರಿಸರ್ವ್ ಬ್ಯಾಂಕ್ನ ಗವರ್ನರ್ ಆಗಿ ಅನುಭವಿಯಾಗಿದ್ದರು. ಆ ಎಲ್ಲ ಆಶಯಗಳನ್ನು ಅವರು ನೀರು ಪಾಲು ಮಾಡಿರ್ತಕ್ಕಂಥದ್ದು. ಒಂದು ಕಡೆಯಿಂದ ಭಯೋತ್ಪಾದನೆಗೆ ಸರಿಯಾಗಿರ್ತಕ್ಕಂಥ ತೀರ್ಮಾನಗಳಿಲ್ಲ, ನಕ್ಸಲ್ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕಾಗಲಿಲ್ಲ, ವಿದೇಶಿ ಆಕ್ರಮಣಗಳಿಗೆ ಉತ್ತರ ಕೊಡಲಿಕ್ಕಾಗಲಿಲ್ಲ, ಆರ್ಥಿಕ ಅಪಮೌಲ್ಯಗಳಾದಾಗ, ರೂಪಾಯಿ ಎದುರು ಡಾಲರ್ನ ಎದುರು ರೂಪಾಯಿ ಅಪಮೌಲ್ಯ ಆದಾಗ, ವಿಶೇಷವಾಗಿ ಬೆಲೆ ಏರಿಕೆಯನ್ನು ನಿಯಂತ್ರಣ ಮಾಡಲಿಕ್ಕಾಗದೇ ಇರತಕ್ಕಂಥದ್ದು, ಇದೆಲ್ಲದರ ಮಧ್ಯೆ ಆಡಳಿತದ ವೈಫಲ್ಯ ಆಯಿತು. ಇಡೀ ಟೀಮ್ನಲ್ಲಿ, ಅವರ ಒಟ್ಟು ಟೀಮ್ನಲ್ಲಿ ಭ್ರಷ್ಟಾಚಾರ ಮಿತಿಮೀರಿ ಹೋಯಿತು. 67 ವರ್ಷದ ಇತಿಹಾಸದಲ್ಲಿ ಈ ಒಂದು 5 ವರ್ಷದಲ್ಲಿ 8 ಲಕ್ಷ ಕೋಟಿ ರೂಪಾಯಿಗಳ ಹಗರಣ ಆಯಿತು. ಇದೆಲ್ಲವನ್ನ ಮೌನವಾಗಿ ಸಹಿಸಿರ್ತಕ್ಕಂಥ ಮನಮೋಹನ್ ಸಿಂಗ್ರ ಆಡಳಿತ, ಇದೆಲ್ಲವನ್ನ ಜನರ ಮುಂದೆ ಇಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡಿದ್ದೇವೆ. ನಾವೇನು ಬೇಕು ಅಂತ ಟೀಕೆ ಮಾಡೋದಿಲ್ಲ ಅವರಿಗೆ.
ಮತಕ್ಕೋಸ್ಕರ ಟೀಕೆ ಮಾಡತಕ್ಕಂಥ ವ್ಯಕ್ತಿಗತವಾಗಿರ್ತಕ್ಕಂಥ ನಿಂದನೆ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಕಾಂಗ್ರೆಸ್ಗೆ ಮಾಡೋದು ನಮ್ಮ ಸಂಸ್ಕೃತಿ ಅಲ್ಲ, ಅದು BJP ಸಂಸ್ಕೃತಿ ಅಲ್ಲ. ಕಾಂಗ್ರೆಸ್ ಇವತ್ತು ಏನು ಮಾಡ್ತಾ ಇದೆ, ಅವರಲ್ಲಿ ಬೌದ್ಧಿಕ ದಿವಾಳಿತನ ಇದೆ. 10 ವರ್ಷ ಆಳ್ವಿಕೆ ಮಾಡಿರುವ ಒಂದು ದೇಶದ ಪಕ್ಷ ತಾವು ಕೊಟ್ಟಿರುವ ಸಾಧನೆಯನ್ನು ಮುಂದಿಟ್ಕೊಂಡು ಚುನಾವಣೆಗೆ ಹೋಗ್ಬೇಕಿತ್ತು. ಇವ್ರು ಏನು ಮಾಡ್ತಾರೆ, ಮೋದಿಯ ಹೆಂಡತಿ ಯಾರು, ನಳಿನ್ ಕುಮಾರ್ ಕೆಲಸ ಏನು, ಇದು ಆ ವಿಷಯ. ನಾವು ಕೇಳಬೇಕು ಅಥವಾ ಭ್ರಷ್ಟಾಚಾರ ಅಂತ ಹಗರಣಗಳಂತ ಹೇಳ್ತೀರಿ, ಲಕ್ಷ ಕೋಟಿಗಳ ಲೆಕ್ಕ ಕೊಡ್ತೀರಿ, ಆದ್ರೆ ವಾಸ್ತವವಾಗಿ ಅದು ಕೇವಲ ಒಂದು ಲೆಕ್ಕ ಅಷ್ಟೇ, ಕಾಲ್ಪನಿಕ ಲೆಕ್ಕ ಅಷ್ಟೇ ಅನ್ನುವಂತ ಹೇಳ್ತಾರೆ. CWG ಹಗರಣ ನಾವು ಹೇಳಿದ್ದಲ್ಲ, 2G ಹಗರಣ ನಾವು ಹೇಳಿದ್ದಲ್ಲ. ನಮ್ಮ ಕಾಂಗ್ರೆಸ್ CBI ಅದರ ನಷ್ಟ ಆಗದೆ ಕೋಟ್ಯಾಂತರ ರೂಪಾಯಿ ನುಂಗಿ ಹಾಕಿದ್ದು ನಷ್ಟ ಆಗಲಿ. ಹಾಗಾದ್ರೆ ನೀವು ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಇತ್ತು ಅಂತ ಹೇಗೆ ಹೇಳ್ತೀರಿ? ಕರ್ನಾಟಕದಲ್ಲಿ ಯಾವುದೇ ಭ್ರಷ್ಟಾಚಾರ ಇರಲಿಲ್ಲ ನಾವು ಹೇಳ್ಬೋದಲ್ಲ. ರಾಜ ಯಾಕೆ ಒಳಗೋದ, ಕನಿಮೊಳಿ ಯಾಕೆ ಒಳಗೋದ್ಲು, ಇವತ್ತು ಚಿದಂಬರಂ ಮೇಲೆ ಯಾಕೆ ತೂಗುಗತ್ತಿ ನೇತಾಡ್ತಾ ಉಂಟು? ಎಲ್ಲಿವರೆಗೆ ಹೇಳಿದ್ರೆ ಮಿಲಿಟರಿಯಲ್ಲೂ ಅವ್ಯವಹಾರ ಮಾಡಿದಂಥ ಒಂದು ಆಡಳಿತ ಇವ್ರದು. ಹಾಗಾಗಿ ಎರಡು ಪ್ರಶ್ನೆ ಇಲ್ಲ. ನಾವು ಹೇಳುವಂಥದ್ದು ಅದು ಇದೆಯೋ ಇಲ್ವೋ ಎರಡನೇದು. ಇವ್ರ ಹತ್ರ ಶಕ್ತಿ ಇದ್ರೆ ಇವರು 10 ವರ್ಷದ ಸಾಧನೆಯಿಂದ ಜನರ ಮುಂದೆ ಇಡಬೇಕಿತ್ತಲ್ಲ. ಒಂದೇ ಒಂದು ಸಾಧನೆ ಮುಂದೆ. ಕೃಷ್ಣ ಪ್ರಸಾದ್ ಅವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹಲೋ, ಮಾತಾಡಿ ಕೃಷ್ಣ ಪ್ರಸಾದ್ ಅವರೇ. ಮಾತಾಡಿ ಕೃಷ್ಣ ಪ್ರಸಾದ್ ಅವರೇ. ಹಲೋ ಹಲೋ, ನಮಸ್ಕಾರ ಸರ್. ನಮಸ್ಕಾರ. ನಗುಮೊಗದ ಕಟೀಲ್ ಅವರಿಗೆ ನಮಸ್ಕಾರ. ನಮಸ್ಕಾರ. ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಶೈಕ್ಷಣಿಕ ಜಿಲ್ಲೆಯಾಗಿ ಮತ್ತು IT ಪಾರ್ಕ್ಗಳನ್ನು ಅಭಿವೃದ್ಧಿಗೊಳಿಸಿ ಉದ್ಯೋಗ ಸಮಸ್ಯೆ ನೀಗುವ ಬಗ್ಗೆ ನಿಮ್ಮ ಯೋಜನೆ ಏನು ಮತ್ತು ಮಂಗಳೂರು ಪೋರ್ಟ್ ಡೆವಲಪ್ಮೆಂಟ್ ಬಗ್ಗೆ ನಿಮ್ಮ ವಿಚಾರ ಏನು? ಈಗಾಗಲೇ ಹೇಳಿದೆ, ನಮ್ಮ IT ಪಾರ್ಕ್ಗಳ ನಿರ್ಮಾಣ ನಮ್ಮ ಯೋಜನೆ ಇದೆ. ಬರಡು ಪ್ರದೇಶ, ಕೃಷಿ ಆಧಾರಿತ ಅಲ್ಲದ ಜಾಗದಲ್ಲಿ IT ಪಾರ್ಕ್ಗಳನ್ನು ತೆರೆಯುವುದರ ಮುಖಾಂತರ ಈ ಜಿಲ್ಲೆಯ ಜನರಿಗೆ ಉದ್ಯೋಗ ಕಲ್ಪಿಸಬೇಕು ಅಂತ ಹೇಳ್ತಕ್ಕಂಥದ್ದು ಒಂದನೇದು. ಎರಡನೇದು, ಶೈಕ್ಷಣಿಕವಾಗಿ ನಮ್ಮ ಜಿಲ್ಲೆ ಬಹಳ ಪ್ರಗತಿಯನ್ನು ಕಂಡಿರ್ತಕ್ಕಂಥ ಜಿಲ್ಲೆ. ಈಗಾಗಲೇ 8 ಮೆಡಿಕಲ್ ಕಾಲೇಜುಗಳು, 16-17 ಇಂಜಿನಿಯರಿಂಗ್ ಕಾಲೇಜುಗಳು, 2-3 ಯೂನಿವರ್ಸಿಟಿಗಳು ಇರತಕ್ಕಂಥ ಜಿಲ್ಲೆ. ಇನ್ನಷ್ಟು ಬರಬೇಕು, ಅದಕ್ಕೆ ಅವಕಾಶಗಳನ್ನು ಕೊಡೋಣ, ಎರಡು ಪ್ರಶ್ನೆ ಇಲ್ಲ. ಇನ್ನು ಶಾಲೆಗಳು ಬರುವುದರಲ್ಲಿ ಅದರಲ್ಲಿ ಪ್ರಕೃತಿ ಪರಿಸರ ಹಾಳಾಗುವುದಿಲ್ಲ, ಒಂದು ಗ್ರಾಮ ಉತ್ಥಾನ ಆಗುತ್ತೆ, ಅದಕ್ಕೆ ನಮ್ಮ ಪೂರ್ಣ ಬೆಂಬಲ ಇದೆ. ಮೂರನೇದು, ಬಂದರು. ಈಗಾಗಲೇ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ, NDA ಸರ್ಕಾರ ಇದ್ದಾಗ ಇಲ್ಲಿಯ ಬಂದರ ಅಭಿವೃದ್ಧಿಗೆ ಅತಿ ಹೆಚ್ಚು ಅನುದಾನಗಳನ್ನು ಕೊಟ್ಟಿರ್ತಕ್ಕಂಥದ್ದು ನಾವು ಕಂಡಿದ್ದೇವೆ. ನಮ್ಮ ಸರ್ಕಾರ ಇದ್ದಾಗಲೇ ಜಟ್ಟಿ ನಿರ್ಮಾಣ, ಬಾಕುಳಿದಂಥ ಎಲ್ಲ ಯೋಜನೆಗಳು ಬಂದಿದ್ದಾವೆ. ಮೀನುಗಾರರಿಗೆ ವಿಶೇಷವಾಗಿರ್ತಕ್ಕಂಥ ಸವಲತ್ತುಗಳನ್ನು ಕೊಟ್ಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದ್ದಾಗಲೇ. ಆನಂತರ ₹1 ಅನುದಾನಗಳ ಬಿಡುಗಡೆ ಮಾಡಲಿಲ್ಲ ಇವರು. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಬಂದರೆ, NDA ಬಂದರೆ, ನನಗೆ ವಿಶೇಷವಾಗಿರ್ತಕ್ಕಂಥ ಆಸಕ್ತಿ ಇರತಕ್ಕಂಥ ಬಂದರು. ಅದರಲ್ಲಿ ಒಳ ರಸ್ತೆಯ ಇದೊಂದು ಮಾಡಬೇಕು, ಸಂಚಾರ, ಯಾವುದು ಜಲ ಸಂಪರ್ಕ. ಈಗ ನಮಗೆ ಗೋವಾ ಇದೆ, ಬೇರೆ ಬೇರೆ ಹತ್ತಿರದ ದೇಶಗಳಿಗೆ ಸಂಬಂಧಗಳನ್ನು ಬೆಳೆಸ್ತಕ್ಕಂಥ ನಿರ್ಮಾಣ ಮಾಡಬೇಕು. ಮತ್ತು ಬಂದರನ್ನು ದೇಶದಲ್ಲಿ ಒಂದು ಮಾದರಿ ಬಂದರಾಗಿ ಪರಿವರ್ತನೆ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ನಮಗೆ ಇರತಕ್ಕಂಥ ಏಕೈಕ ಸಾಧನ ಅದು. ಅದನ್ನು ಇನ್ನಷ್ಟು ಬೆಳೆಸಬೇಕು ಮತ್ತು ಅದು ಆರ್ಥಿಕವಾಗಿ ನಮ್ಮ ಜಿಲ್ಲೆಗೆ ಲಾಭ ಆಗುವ ರೀತಿಯಲ್ಲಿ ಬೆಳೆಸಬೇಕು. ಸರಿ, ಅದರ ಬಗ್ಗೆ ಇನ್ನೊಂದು ಕರೆ ಇದೆ. ಹಲೋ 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 ಸರ್, ನಮಸ್ತೆ ಸರ್. ನಮಸ್ಕಾರ. ನಳಿನ್ ಸರ್ಗೆ ನಮಸ್ಕಾರ. ನಾನು ಬಾಲಕೃಷ್ಣ ಅಂತ ಹೇಳಿ ಹೆಣ್ಮೂರಿಂದ. ನಮ್ದು ಯಾವ್ದು ಕ್ವಶನ್ ಇಲ್ಲ ಸರ್, ಬಟ್ ಮೋದಿ ಅವರು ಬರ್ಬೇಕು, ನೀವು ಕೂಡ MP ಆಗಿ ಬರ್ಬೇಕು ಅಂತ ನಮ್ದು ಆಸೆ ಅಷ್ಟೇ. ಧನ್ಯವಾದ. ಮತ ಹಾಕಿಸಿ. ಸರಿ, ಖಂಡಿತ ಸರ್, ಖಂಡಿತ. ಸರಿ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಇದೀಗ ನಮ್ಮೊಂದಿಗೆ ಗಿರೀಶ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ ಗೂಗಲ್ ಹ್ಯಾಂಗ್ ಮೂಲಕ. ಹಲೋ ಹಲೋ ನಮಸ್ತೆ. ನಮಸ್ಕಾರ. ನಾನು ಪುತ್ತೂರಿಂದ ಹೇಳಿ. ತಮಗೆ ಮೊದಲಾಗಿ ಅಭಿನಂದನೆ ಹೇಳಬೇಕು. ತಾವು ಧನ್ಯವಾದ. ಟೈಮ್ಸ್ ಆಫ್ ಇಂಡಿಯಾ ಸರ್ವೆಯಲ್ಲಿ 6ನೇ ಸ್ಥಾನವನ್ನು ಪಡ್ಕೊಂಡಿದ್ದೀರಿ. ಆ ಮೂಲಕ ನಮಗೆ ಆಯ್ಕೆ ಮಾಡಿದ ತಮ್ಮ ಮತದಾರರಿಗೆ ನೀವು ಆ ಮೂಲಕ ಗೌರವವನ್ನು ಸಲ್ಲಿಸಿದ್ದೀರಿ ಅಂತ ಭಾವಿಸ್ತೇನೆ ಸರ್. ನಮ್ಮ ಈ ಜಿಲ್ಲೆಯಲ್ಲಿ ಅಡಿಕೆ ಬೆಳೆಗಾರರು ಬೇಕಷ್ಟಿದ್ದಾರೆ, ತೆಂಗು ಬೆಳೆಗಾರಿದ್ದಾರೆ, ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಅದರ ಬಗ್ಗೆ ನಿಮ್ಮ ಅಡಿಕೆ ಮತ್ತು ತೆಂಗು ಬೆಳೆಗಾರರ ಬಗ್ಗೆ ನಿಮ್ಮ ಯೋಜನೆ ಏನು ಅಂತ ಹೇಳೋದನ್ನ ವಿವರಿಸಬೇಕು ಅಂತ ಕೇಳಿ. ಎರಡಿದೆ. ಅಡಿಕೆ ಬೆಳೆಗಾರರು ಮತ್ತು ತೆಂಗು ಬೆಳೆಗಾರರಿಗೆ ಈ ಜಿಲ್ಲೆಯಲ್ಲಿ ಕೊಳೆ ರೋಗ ಬಂದಾಗ ಅದರ ವಿರುದ್ಧ ಹೋರಾಟ ಮಾಡಿ ಬೆಂಬಲ ಬೆಲೆ ಕೊಡಿಸುವಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡಿದ್ದೇನೆ. ಲೋಕಸಭೆಯಲ್ಲಿ ಹೊರಗೆ ಹೋರಾಟವನ್ನು ಮಾಡಿದ್ದೇವೆ. ರಾಜ್ಯದಲ್ಲಿ BJP ಸರ್ಕಾರ ಇದ್ದಾಗ ಬೆಂಬಲ ಬೆಲೆ ಕೊಡಿಸುವಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ಆಗಿನ ಸರ್ಕಾರದಲ್ಲಿ ನಾವು ಮಾಡಿದ್ದೇವೆ, ಕೊಡಿಸಿದ್ದೇವೆ. ಎರಡನೇದು, ಇವತ್ತು ಅಡಿಕೆಯನ್ನು ನಿಷೇಧ ಮಾಡತಕ್ಕಂಥದ್ದನ್ನು ಕಾಂಗ್ರೆಸ್ ಯೋಚನೆ ಮಾಡಿದೆ. ಆ ನಿಷೇಧದ ಕಾನೂನಿನ ವಿರುದ್ಧವಾಗಿರ್ತಕ್ಕಂಥ ಹೋರಾಟ ಮಾಡಿರ್ತಕ್ಕಂಥ ನಾವೇ BJP ಕಡೆಯಿಂದ ಹೋರಾಟ ಮಾಡಿದ್ದೇವೆ. ಇಂದಿರಾ ಜೈಸ್ವಾಲ್ ಅಫಿಡವಿಟ್ ಸಲ್ಲಿಸಿರುವಂಥದ್ದು ಉಲ್ಲೇಖ ಆಗಿದೆ. ಅದರ ವಿರುದ್ಧ ಮುಂದೆ ಹೋರಾಟ ಇದೆ ಮತ್ತು ಯಾವುದೇ ಕಾರಣಕ್ಕೆ ಅಡಿಕೆಯನ್ನು ನಿಷೇಧ ಮಾಡಲಿಕ್ಕೆ ಬಿಡುವುದಿಲ್ಲ. ಮೂರನೇದು, ಈಗ ಇರತಕ್ಕಂಥ ನುಸಿರೋಗ ಬೇರೆ ಬೇರೆ ಇದೆ. ಅಡಿಕೆಯಲ್ಲಿ ಇನ್ನಷ್ಟು ಸಂಶೋಧನೆಗಳಾಗಬೇಕು. ಅದರಲ್ಲಿರ್ತಕ್ಕಂಥ ಔಷಧೀಯ ಗುಣಗಳು ಹೊರಬರಬೇಕು. ಅಡಿಕೆಗೆ ಇನ್ನಷ್ಟು ಬೆಲೆ ಬರುವ ರೀತಿಯಲ್ಲಿ, ಯಾಕಂದರೆ ಈ ಜಿಲ್ಲೆಯ ಆಧಾರ ಸ್ತಂಭ ಅಡಿಕೆ.
ಅಡಿಕೆ ಮತ್ತು ತೆಂಗುಗೆ ಹೆಚ್ಚು ಯೋಜನೆಗಳನ್ನು ಸಂಶೋಧನೆಗಳನ್ನು ಮಾಡಿಸುವಂಥ CPCRI ಮುಖಾಂತರ ಹೆಚ್ಚು ಪ್ರಯತ್ನಗಳನ್ನು ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಹಾಗೆ ಅಡಿಕೆ ಕೃಷಿಕರ ಪರವಾಗಿ ಪೂರ್ಣವಾಗಿರ್ತಕ್ಕಂಥ ಹೋರಾಟ ಮಾಡಿ ಅದಕ್ಕೆ ನ್ಯಾಯ ಕೊಡಿಸುವಂಥ ಜವಾಬ್ದಾರಿಯಲ್ಲಿ ನಾನಿದ್ದೇನೆ, ಮಾಡಿಯೇ ಮಾಡ್ತೇವೆ. ತೆಂಗಿಗೂ ಹಾಗೆ, ತೆಂಗು ಇವತ್ತು ಬೆಲೆ ಕುಸಿತದಂಥ ಸಮಸ್ಯೆಯಲ್ಲಿದೆ. ಆದರೆ ಅದಕ್ಕೂ ಅನಿವಾರ್ಯವಾಗಿರ್ತಕ್ಕಂಥ ಬೆಲೆ ತರತಕ್ಕಂಥದ್ದು ಹೊಸ ಪ್ರಯೋಗಗಳಾಗಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಮುಂದಿನ ದಿನಗಳಲ್ಲಿ ಅದನ್ನು ಜೋಡಿಸ್ತೇವೆ. ಸರಿ, ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಿದ್ದೇನೆ. ಜಿಲ್ಲೆಗೆ ಕಾಡಿರುವಂತಹ ಒಂದು ಆತಂಕ ಪ್ರಮುಖವಾಗಿ 2 ವಿಚಾರಗಳು. ಒಂದು ನೇತ್ರಾವತಿ ನದಿ ತಿರುವು ಯೋಜನೆ ಮತ್ತು ಉಷ್ಣ ವಿದ್ಯುತ್ ಸ್ಥಾವರ ನಿಡ್ಡೋಡಿಯಲ್ಲಿ ಏನು ಪ್ರಸ್ತಾವ ಇದೆ, ಆ 2 ಯೋಜನೆಗಳ ಬಗ್ಗೆ ಸಾಕಷ್ಟು ಜನರು ಆತಂಕಿತರಾಗಿದ್ದಾರೆ. ನೇತ್ರಾವತಿ ನದಿ ತಿರುವು ಯೋಜನೆ ಖಂಡಿತವಾಗಿ ನಾನು ಬರ್ಲಿಕ್ಕೆ ಬಿಡುವುದಿಲ್ಲ ಅನ್ನೋ ಮಾತನ್ನ ಜನಾರ್ದನ ಪೂಜಾರಿ ಸ್ಪಷ್ಟವಾಗಿ ಹೇಳಿದ್ದಾರೆ. ನಿಮ್ಮ ಅವ್ರು ಯಾವಾಗ ಹೇಳಿದಾರೋ ಗೊತ್ತಿಲ್ಲ ನನಗೆ, ಮತ್ತೆ ಅದರ ಬಗ್ಗೆ ನಾನು ಟೀಕೆಗಳನ್ನು ಮಾಡೋದಿಲ್ಲ. ನಾನು ನೇತ್ರಾವತಿ ನದಿ ತಿರುವಿನ ಪ್ರಾರಂಭದಿಂದಲೇ ಆ ಯೋಜನೆಗೆ ವಿರುದ್ಧ ಇದ್ದೇನೆ, ಅದನ್ನು ಮಾಡ್ಲಿಕ್ಕೆ ಬಿಡುವುದಿಲ್ಲ. ಈಗ ಏನು ಸರ್ಕಾರ ನಡ್ತಕ್ಕಂಥ ಇವರೆಲ್ಲ, ಈಗ ಇಲ್ಲಿ 4 ಸಚಿವರಿದ್ದಾರೆ, ಇವರು ಒತ್ತಡ ತಂತ್ರಗಳನ್ನು ಅನುಸರಿಸಬೇಕಿತ್ತು. ಹೋಗಿ ಅಲ್ಲಿ ನಿಂತು ಯಾವುದೇ ಕಾರಣಕ್ಕೆ ಶಿಲಾನ್ಯಾಸ ಆಗ್ಲಿಕ್ಕೆ ಬಿಡಬಾರ್ದಿತ್ತು. ಇವತ್ತು ಶಿಲಾನ್ಯಾಸದ ನಾಟಕವನ್ನು ಮಾಡಿದ್ದಾರೆ. ನಾಟಕ ಅದು, ಯಾಕಂದ್ರೆ ಅದಕ್ಕೆ ಹಣದ ಅಲೋಕೇಶನ್ ಆಗಲಿಲ್ಲ. ಎಲ್ಲಿಂದ ಆರ್ಥಿಕ ಸಂಪತ್ತು ಎಲ್ಲಿಂದ ಕ್ರೋಢೀಕರಣ ಆಗಿದೆ, ಯಾವುದೂ ಇಲ್ಲದೆ ಚುನಾವಣೆಯ ಗಿಮಿಕ್ ಮಾಡುವಂಥ ಕಾರ್ಯವನ್ನು ಮಾಡಿದ್ದಾರೆ. ಯಾವುದೇ ಗಿಮಿಕ್ ಇರಲಿ, ಇವತ್ತು ಎಲ್ಲಿಯಾದ್ರೂ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದು ಅಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಶಿಲಾನ್ಯಾಸ ಮಾಡ್ತಿದ್ದಾರೆ, ನಾನು ರಾಜೀನಾಮೆ ಕೊಡ್ತಿದ್ದೆ ಈ ಜಿಲ್ಲೆಯ ಜನತೆ ಪರವಾಗಿ. ಯಾವುದೇ ಕಾರಣಕ್ಕೆ ಇದನ್ನು ನಾನು ಮಾಡ್ಲಿಕ್ಕೆ ಬಿಡುವುದಿಲ್ಲ. ನಾನು ಇವತ್ತಿನವರೆಗೆ ಹೋರಾಟಗಾರರಿಗೆ ಬೆಂಬಲ ಕೊಟ್ಟಿದ್ದೇನೆ. ಯಾಕೆ? ಹೋರಾಟದ ಹಾದಿ ತಪ್ಪಬಾರದು. ನಾನು ಎಲ್ಲಿಯೂ ಹೋರಾಟದ ಹಾದಿ ತಪ್ಪಿಸ್ಲಿಕ್ಕೆ ಬಿಡುವುದಿಲ್ಲ. ಯಾಕಂದ್ರೆ ನಾನು ಹೋರಾಟದಿಂದ ಬಂದವ, 10 ಪರಿಸರ ಹೋರಾಟಗಳನ್ನು ಮಾಡಿದ್ದೇನೆ. ಅದಕ್ಕಾಗಿ ಎತ್ತಿನ ಹೊಳೆ ಹೋರಾಟ ಆದಾಗ ಅದಕ್ಕೆ ರಾಜಕಾರಣ ಪ್ರವೇಶ ಆಗಬಾರದು ಅಂತ ಹೇಳಿ ಅವರು ಕಾಂಗ್ರೆಸ್ನವರೇ ಹೋರಾಟ ಮಾಡಿದ್ರು. ಸದಾನಂದ ಗೌಡರ ಕಾಲದಲ್ಲಿ ಆಗಲಿಲ್ಲ, 2000 SM ಕೃಷ್ಣರ ಕಾಲದಲ್ಲಿ ಆಗಿದೆ. ವೀರಪ್ಪ ಮೊಯ್ಲಿಯವರ ಭಾಷಣದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಶಿಲಾನ್ಯಾಸದ ಭಾಷಣದಲ್ಲಿ 2002 SM ಕೃಷ್ಣ ಸರ್ಕಾರ ಇದ್ದಾಗ ಅಂತ ಹೇಳಿದ್ದು ನಾವಲ್ಲ, ವೀರಪ್ಪ ಮೊಯ್ಲಿ ಅವರು ಹೇಳಿರುವಂಥದ್ದು. ಎರಡನೇದು DV ಸದಾನಂದ ಗೌಡರ ಕಾಲದಲ್ಲಿ ಆಗಿದೆ ಅಂತ ಇವರೇನು ಬೊಬ್ಬೆ ಹಾಕ್ತಾರೆ. ಸರಿ, ಆಗಿದೆ. ಗೋ ಹತ್ಯೆ ಮಸೂದ ಕಾನೂನು ನಮ್ಮ ಸರ್ಕಾರ ತಂದಿದೆ. ನೀವು ಮುಖ್ಯಮಂತ್ರಿ ಆದ ಕೂಡಲೇ ಅದೊಂದು ಹಿಂದೆ ತಗೊಂಡ್ರಿ. ಯಾಕೆ ಇದೊಂದು ಹಿಂದೆ ತಗೊಳ್ಳಿಲ್ಲ? ನಮ್ಮ ಸರ್ಕಾರ ಮಾಡಿದ್ದೆಲ್ಲ ನೀವು ಮಾಡಿದ್ದೀರಾ? ಇಲ್ಲ ಅಲ್ಲ. ಆದ್ರೆ ಇಲ್ಲಿಯ ಜನರ ಭಾವನೆಗಳಿಗೆ ಧಕ್ಕೆ ತರುವುದು, ಇಲ್ಲಿಯ ಜನರ ಭಾವನೆಗಳಿಗೆ ಯಾವುದೇ ಬೆಲೆ ಕೊಡದೆ ಕನಿಷ್ಠ ಚರ್ಚೆಯನ್ನಾದ್ರೂ ಮಾಡ್ಬೋಯ್ತಲ್ಲ. ಸ್ಥಳೀಯರನ್ನ, ಜನಪ್ರತಿನಿಧಿಗಳನ್ನ, ಇಲ್ಲಿಯ ಜನಸಾಮಾನ್ಯರನ್ನ, ಇಲ್ಲಿಯ ತಜ್ಞರನ್ನ, ಪರಿಸರವಾದಿಗಳನ್ನ ಕರೆದು ಚರ್ಚೆ ಆದ್ರೂ ಮಾಡ್ಬೋಯ್ತಲ್ಲ. ಆ ಚರ್ಚೆಗಳನ್ನು ಇಟ್ಟು ಕೊನೆಗೆ ಇವ್ರು ಮಾಡ್ತಿದ್ರೆ, ನಮ್ಮೆಲ್ಲರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡ್ತಿದ್ರೆ ಅದಕ್ಕಾದ್ರೂ ಬೆಲೆ ಇತ್ತು. ಇದು ಯಾವುದೇ ಇಲ್ಲದೆ ಏಕಾಏಕಿ ಮಾಡಿರ್ತಕ್ಕಂಥದ್ದು. ಮತ್ತು ಕಾಂಗ್ರೆಸ್ನವರು ಇವತ್ತು ನಾಟಕ ಮಾಡುವಂಥದ್ದು. ನಾನು ಮೊನ್ನೆ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದೇವೆ, ಕಾಂಗ್ರೆಸ್ನವರೇ ಹೋರಾಟ ಮಾಡಿದ್ರು, ನಾವು ಪೂರ್ಣ ಬೆಂಬಲ ಕೊಟ್ಟಿದ್ದೇನೆ ಅವರಿಗೆ. ಯಾಕೆ? ನನಗೆ ಪ್ರತ್ಯೇಕ ಮಾಡ್ಬೋಯ್ತು, ನನ್ನ ಹೆಸರಲ್ಲೇ ಹೋರಾಟ ಮಾಡ್ಬೋಯ್ತು, ಅಥವಾ ಇನ್ನೊಂದು ಸಮಿತಿ ಹುಟ್ಟು. ಆದ್ರೆ ರಾಜಕಾರಣಕ್ಕೋಸ್ಕರ ಹೋರಾಟ ಹಾದಿ ತಪ್ಪಬಾರ್ದು. ಆ ಎಚ್ಚರಿಕೆಯನ್ನು ಒಂದು ವಿರೋಧ ಪಕ್ಷ ಆಗಿದ್ರು ಕಾಂಗ್ರೆಸ್ ನಾನು ಬೆಲೆ ಕೊಟ್ಟಿದ್ದೇನೆ. ಹಾಗಾಗಿ ಮುಂದೆ ಬೆಲೆ ಕೊಡ್ತೇನೆ. ಅವರು ಹೋರಾಟ ಮಾಡಿದ್ರು, ನಾನು ಹೋರಾಟ ಮಾಡ್ತೇನೆ. ಯಾವುದೇ ಕಾರಣಕ್ಕೆ ಅದನ್ನು ಮಾಡ್ಲಿಕ್ಕೆ ಬಿಡುದಿಲ್ಲ. ಇನ್ನೊಂದು ನಿಡ್ಡೋಡಿ ಉಷ್ಣ ವಿದ್ಯುತ್ ಸ್ಥಾವರ. ನಿಡ್ಡೋಡಿ ಉಷ್ಣ ವಿದ್ಯುತ್ ಸ್ಥಾವರದ ಪ್ರಾರಂಭದಿಂದ ಅಲ್ಲಿ ಹೋಗಿ ಸರ್ವೆ ಮಾಡಿದವ ನಾನು, ಅಲ್ಲಿಯ ಜನರ ಜೊತೆಗೆ ಇದ್ದವ ನಾನು, ಅಲ್ಲಿಯ ಜನರನ್ನ ಕರ್ಕೊಂಡು ಹೋಗಿ ದೆಹಲಿಯಲ್ಲಿ ಇದ್ದ ಸಚಿವರ ಮನೆ ಬಾಗಿಲನ್ನು ಕಾದದ್ದು ನಾವು, ಅಲ್ಲಿಂದ ಆಶ್ವಾಸನೆ ತಗೊಂಡು ಬಂದದ್ದು ನಾವು. ಇಲ್ಲಿ ಕನಿಷ್ಠ ಅವರಿಗೆ ಮುಖ್ಯಮಂತ್ರಿಗಳ ಭೇಟಿಗೂ ಅವಕಾಶ ಕೊಡಲಿಲ್ಲ. ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನರನ್ನ ಕಾಂಗ್ರೆಸ್ ಬಹಳ ಹೀನಾಯವಾಗಿ ಕಂಡಿದೆ. ಈ ಜಿಲ್ಲೆ ನಾಶ ಮಾಡುವಂಥ ಎಲ್ಲ ಪ್ರತಿಕ್ರಿಯೆಗಳು ಕಾಂಗ್ರೆಸ್ಸಿಂದ ಆಗಿದೆ. ನಿಡ್ಡೋಡಿ ಉಷ್ಣ ಸ್ಥಾವರ ತಂದರು, ಇವತ್ತು ಎತ್ತಿನ ಹೊಳೆ ತಂದರು, ಅಡಿಕೆ ಮೇಲೆ ನಿಷೇಧ ತಂದರು. ಇಲ್ಲಿಯ ರೈತನನ್ನ ನಾಶ ಮಾಡುವ, ಇಲ್ಲಿಯ ಮತದಾರರ ಮತ ಬೇಕು, ಇಲ್ಲಿಯ ರೈತನ ಹಿತ ಬೇಡ ಕಾಂಗ್ರೆಸ್ಸಿಗೆ. ಹಾಗಾಗಿ ಅದರ ವಿರುದ್ಧ ನಾನು ಹೋರಾಟ ಮಾಡಿಯೇ ಮಾಡ್ತೇನೆ. ನಿಡ್ಡೋಡಿ ಇರ್ಬೋದು, ಎತ್ತಿನ ಹೊಳೆ, ಯಾರೇ ಮಾಡಿದ್ರು ನಾವು ಬಿಡೋದಿಲ್ಲ. ಸಂದೇಶ ಕೊಡೋದಕ್ಕೆ ತಾವು ಇಷ್ಟಪಡ್ತೇವೆ? ಅವಕಾಶ ಇನ್ನೊಂದ್ಸಾರಿ ಕೊಡಿ. 5 ವರ್ಷಗಳ ಕಾಲ ನಾನು ಹಿಂದೆ ಲೋಕಸಭೆಗೆ ನಿಂತಾಗ ನನಗೆ ಯಾವುದೇ ಅನುಭವಗಳು ಇರಲಿಲ್ಲ, ರಾಜಕೀಯದಲ್ಲಿ ಅನುಭವಗಳು ಇರಲಿಲ್ಲ. ಆದರೆ ಅನುಭವವನ್ನು ಪಡ್ಕೊಂಡೆ 5 ವರ್ಷ. ಬಹಳ ದೊಡ್ಡದಾಗಿರ್ತಕ್ಕಂಥ ಕ್ಷೇತ್ರ, 8 ವಿಧಾನಸಭಾ ಕ್ಷೇತ್ರಗಳು, 1000 ಚಿಲ್ಲರೆ ಬೂತುಗಳಿರ್ತಕ್ಕಂಥ ಅತಿ ದೊಡ್ಡದಾಗಿರ್ತಕ್ಕಂಥ ಈ ಕ್ಷೇತ್ರದಲ್ಲಿ 10 ಜನಪ್ರತಿನಿಧಿಗಳೊಟ್ಟಿಗೆ ಬಾಂಧವ್ಯವನ್ನು ಇಟ್ಕೊಂಡು ನಾನು ಅನುಭವಗಳನ್ನು ಪಡ್ಕೊಂಡು ಇವತ್ತು ನಿಧಿ ಬಿಡುಗಡೆಯಲ್ಲಿ 1ನೇ ಸ್ಥಾನಕ್ಕೆ, ಒಟ್ಟಾರೆಯಾಗಿ ಸರ್ವೆ ನಾನು ಹೇಳಿದ್ದಲ್ಲ ಅಥವಾ BJP ಹೇಳಿದ್ದಲ್ಲ, ಅಂಕಿಅಂಶಗಳು ಹೇಳಿದ್ದು. ಆ ಅಂಕಿಅಂಶಗಳ ಆಧಾರದಲ್ಲಿ 6ನೇ ಸ್ಥಾನಕ್ಕೆ ಇವತ್ತು ಕೊಡುವಂತಹ ಬೆಲೆಯನ್ನು ಟೈಮ್ಸ್ ಆಫ್ ಇಂಡಿಯಾದವರು ಕೊಟ್ಟಿರತಕ್ಕಂಥದ್ದು ಕಂಡಿದ್ದೀರಿ. ಹಾಗೆ ನನ್ನ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇನೆ. ಸಜ್ಜನಿಕೆ, ಆದರ್ಶದ ರಾಜಕಾರಣವನ್ನು ಮಾಡಿದ್ದೇನೆ. ಯಾರ ಹತ್ರವೂ ದ್ವೇಷದ ರಾಜಕಾರಣ ಮಾಡಲಿಲ್ಲ, ಗೂಂಡಾ ರಾಜಕಾರಣ ಮಾಡಲಿಲ್ಲ, ಯಾರಿಗೂ ಟೀಕೆ ಮಾಡಲಿಲ್ಲ, ಯಾರನ್ನೂ ನಿಂದನೆ ಮಾಡಲಿಲ್ಲ. ವೈಯಕ್ತಿಕವಾಗಿ ಒಬ್ಬನಿಗೆ ಅವಮಾನ ಆಗುವ ರೀತಿಯಲ್ಲಿ ನಾನು ನಡ್ಕೊಳ್ಳಿಲ್ಲ. ಹಾಗಾಗಿ ಆ 5 ವರ್ಷ ಅನುಭವ ಪಡ್ಕೊಂಡಿದ್ದೇನೆ. ಇನ್ನು 5 ವರ್ಷ ದಕ್ಷಿಣ ಕನ್ನಡ ಜಿಲ್ಲೆಯ ಸೇವೆ ಮಾಡುವುದಕ್ಕೆ, ಜನರ ಪ್ರಾಮಾಣಿಕವಾಗಿರ್ತಕ್ಕಂಥ ನೋವುಗಳಿಗೆ ಸ್ಪಂದನೆ ಮಾಡುವುದಕ್ಕೆ ಮತ್ತು ಪಡೆದಿರುವ ಅನುಭವದ ಆಧಾರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಗತಿಯನ್ನು ಮಾಡುವುದಕ್ಕೆ ನನಗೆ ಇನ್ನೊಂದು ಬಾರಿ ಅವಕಾಶ ಕೊಡಿ. ನೀವು ಕೊಟ್ಟಿರುವ ಅವಕಾಶಕ್ಕೆ ಸರಿಯಾಗಿ
ನನ್ನ ಕಾರ್ಯವನ್ನು ಮಾಡ್ತೇನೆ ಅನ್ನತಕ್ಕಂಥ ಪ್ರಾಮಾಣಿಕವಾಗಿರ್ತಕ್ಕಂಥ ಮಾತನ್ನು ಹೇಳ್ತೇನೆ. ಸರಿ, ಲೋಕಸಭಾ ಚುನಾವಣೆಯ ಸಮರಾಂಗಣದಲ್ಲಿ ಸಮರ ಸೇನಾನಿಯಾಗಿ ತಾವಿದ್ದೀರಿ. ಈ ಸಂದರ್ಭದಲ್ಲಿ ನಾವು ಶುಭವನ್ನು ಹಾರೈಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಸಾಕಷ್ಟು ವಿಚಾರಗಳನ್ನು ಮಂಡಿಸಿದ ತಮಗೆ ನಮ್ಮೆಲ್ಲ ವೀಕ್ಷಕ ಬಂಧುಗಳ ಪರವಾಗಿ, ಅದೇ ರೀತಿ ನಮ್ಮ ಟಿವಿಯ ಇಡೀ ಬಳಗದ ಪರವಾಗಿ ಅನಂತ ಕೃತಜ್ಞತೆಗಳು. ಅದೇ ರೀತಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ ತಮಗೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತಾ ಇವತ್ತಿನ ಸಂಚಿಕೆಯಿಂದ ವಿರಮಿಸುತ್ತಿದ್ದೇವೆ. ಮತ್ತೆ ಮುಂದಿನ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಕಾಯ್ತಾರೆ. ನಮಸ್ಕಾರ. ಶಿರಡಿ ಶ್ರೀ ಸಾಯಿಬಾಬಾ ಜ್ಯೋತಿಷ್ಯಾಲಯ, ಪಂಡಿತ್ ಶ್ರೀ ಸಾಯಿನಾಥ್ ಜೋಶಿ ವಂಶ ಪಾರಂಪರ್ಯವಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಖಂಡ ಸೇವೆಯನ್ನು ಸಲ್ಲಿಸುತ್ತಾ ಬಂದಿರುವ ಪಂಡಿತ್ ಶ್ರೀ ಸಾಯಿನಾಥ್ ಜೋಶಿ ಇವರ ಬಳಿಯಲ್ಲಿ ನೀವು ಬಂದಾಗ ನಿಮ್ಮ ಎಂತಹ ಸಮಸ್ಯೆಗಳಿದ್ದರೂ ನಿಸ್ಸಂಕೋಚವಾಗಿ ಹೇಳಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆದುಕೊಳ್ಳಬಹುದು. ಆರ್ಥಿಕವಾಗಿ ಏಳಿಗೆಯಾಗದೆ ನೊಂದಿದ್ದರೆ, ಮನಃಶಾಂತಿ ಇಲ್ಲದೆ ಕೊರಗುತ್ತಿದ್ದರೆ, ಮಾನಸಿಕವಾಗಿ ನೊಂದಿದ್ದರೆ, ಮದುವೆ, ಸಂತಾನ, ವಿದ್ಯಾಭ್ಯಾಸ, ದಾಂಪತ್ಯ ಕಲಹ, ದುಷ್ಟಶಕ್ತಿ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ಪಂಡಿತ್ ಶ್ರೀ ಸಾಯಿನಾಥ್ ಜೋಶಿ ಇವರ ಬಳಿಯಲ್ಲಿ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡಲಾಗುವುದು. ನಂತರ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಶಿರಡಿ ಶ್ರೀ ಸಾಯಿಬಾಬಾ ಜ್ಯೋತಿಷ್ಯಾಲಯ, ಪಂಡಿತ್ ಶ್ರೀ ಸಾಯಿನಾಥ್ ಜೋಶಿ, ಹೋಟೆಲ್ ದುರ್ಗಾ ಇಂಟರ್ನ್ಯಾಷನಲ್, ನಂಬರ್ 310, 3rd floor, near City Bus Stand, Udupi. Phone 9886309812. Fringe Fusion. Become confident and attractive with the best in beauty treatments and personal grooming at Fringe Fusion. Hair care, hair streaking and hair spa, skin care, face massage and skin lightening, manicure and pedicure, head massage, waxing and threading, bridal makeup, bride and bridegroom packages. Relax in plush AC ambience. Best hospitality and personalized care at reasonable rates. For appointments call 08251 230 559. 2014ನೇ ಸಾಲಿನ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ 2ನೇ ಅವಧಿಗೆ ಕಣಕ್ಕಿಳಿದಿರುವ ಸಂಸದ ಶ್ರೀ ನಳಿನ್ ಕುಮಾರ್ ಕಟೀಲು ಅವರಿಗೆ ತಮ್ಮ ಅಮೂಲ್ಯ ಮತ ನೀಡಿ ಬಿಜೆಪಿಯನ್ನು ಗೆಲ್ಲಿಸಿ. ಈ ಕಾರ್ಯಕ್ರಮದ ಮಹಾ ಪ್ರಾಯೋಜಕರು ಕೇನ್ ಪ್ರಾಪರ್ಟೀಸ್ ಉಡುಪಿ, ಪ್ರಾಯೋಜಕರು ಯುನಿಟಿ ಹೆಲ್ತ್ ಕಾಂಪ್ಲೆಕ್ಸ್ ಮ್ಯಾಂಗ್ಳೂರ್ ಮತ್ತು ಸ್ಪಾಸ್ ಲಕ್ಸುರಿ ವಿಲಾಸ್, ಸಹ ಪ್ರಾಯೋಜಕರು ಬಿಎ ಪ್ಲೈವುಡ್ ತುಂಬೆ ಮ್ಯಾಂಗ್ಳೂರ್, ಶಶಿ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಪೌಡರ್, ಜೆಪಿಎಸ್ ಇನ್ಫ್ರಾ ಡೆವಲಪರ್ಸ್ ಮ್ಯಾಂಗ್ಳೂರ್, ಬಿಗ್ ಮೆಡಿಕಲ್ಸ್ ಮ್ಯಾಂಗ್ಳೂರ್, ಟೆಕ್ನಿಕಾ ಸ್ಟೆಬಿಲೈಸರ್, ಮಿಲ್ಕಾ ವಂಡರ್ ಕೇಕ್, ಜೋಸ್ ಫರ್ನಿಚರ್ ಅಂಡ್ ಐ ಕೇರ್ ಮೂಡಬಿದ್ರಿ, ಎಫ್ ಲಾಂಚ್ ಮ್ಯಾಂಗ್ಳೂರ್, ವಿಸ್ಮಯ ಇನ್ಫೋಟೈನ್ಮೆಂಟ್ ಸೆಂಟರ್ ಕಣ್ಣೂರ್, ಬ್ಯೂಟಿ ಸೀಕ್ರೆಟ್ಸ್ ಉಡುಪಿ, ಪಿಸಿ ಜ್ಯುವೆಲ್ಲರ್, ಕೆ ಸಿಗ್ಡೆ ಹಾಸ್ಪಿಟಲ್ ದೇರಳಕಟ್ಟೆ. Kane Properties presents Nilaya, a dream home to own in the heart of Udupi city, located close to Kanaka Mall, Udupi Bus Stand and Krishna Temple. Nilaya is a project of 32 premium apartments with modern architecture, premium fittings and quality finishings. Come, celebrate life every day, every moment in Nilaya. For bookings contact Kane Properties, Devraj Towers, Court Road, Udupi. ಡಾಕ್ಟರ್ ಸಿಪಿ ಹಬೀಬ್ ರೆಹಮಾನ್ ರವರ ಮುಖ್ಯಸ್ಥಿಕೆಯ ಯುನಿಟಿ ಹೆಲ್ತ್ ಕಾಂಪ್ಲೆಕ್ಸ್ ಅತ್ಯಾಧುನಿಕ ಸೌಲಭ್ಯ, ಅನುಭವಸ್ಥ ಮತ್ತು ಸುಪ್ರಸಿದ್ಧ ವೈದ್ಯರುಗಳ ತಂಡದಿಂದಾಗಿ ಕರ್ನಾಟಕದ ಅಗ್ರಮಾನ್ಯ ಸಂಸ್ಥೆಗಳಲ್ಲೊಂದಾಗಿದೆ. 25 ಹಾಸಿಗೆಗಳುಳ್ಳ ಲೆವೆಲ್ 1 ಐಸಿಯು ಸೌಲಭ್ಯ, ಅತ್ಯಾಧುನಿಕವಾದ 5 ಲೆಮಿನಾರ್ ಫ್ಲೋರ್ ಓಟಿಗಳು ಹಾಗೂ ಅತ್ಯುತ್ಕೃಷ್ಟ ಸಲಕರಣೆಗಳು, ಅತ್ಯುನ್ನತ ಸೇವೆ ಯುನಿಟಿಯಲ್ಲಿ ಲಭ್ಯ. ಮಲ್ಟಿ ಸ್ಲೈಡ್ ಸಿಟಿ ಸ್ಕ್ಯಾನ್, ಮೆಮೊಗ್ರಫಿ, ಡಿಜಿಟಲ್ ಎಕ್ಸ್ರೇ, ಅಲ್ಟ್ರಾಸೌಂಡ್ನ ವ್ಯವಸ್ಥೆ ಇದ್ದ ಅತಿ ಸೂಕ್ಷ್ಮ ಶಸ್ತ್ರಚಿಕಿತ್ಸೆಯನ್ನು ನಡೆಸಲಾಗುತ್ತದೆ. ಯುನಿಟಿ ಹೆಲ್ತ್ ಕಾಂಪ್ಲೆಕ್ಸ್, ಎಕ್ಸ್ಪೆಕ್ಟ್ ಲೈಫ್, ಫಳ್ನೀರ್ ರೋಡ್, ಮ್ಯಾಂಗಲೋರ್.
ಸೂಪರ್ ಮಾರ್ರೆ, ಇದನ್ನೆಲ್ಲ ಹೊಡೆದಾಕಿದ್ರಿ, ಇದನ್ನೊಂದು ಹೊಡೆದಾಕಿಯಪ್ಪ. ನನ್ನ ಕಲ್ಲಿನಂತ ಜೀವಕ್ಕೆ ಈ ಪ್ಲೈವುಡ್ ಯಾವ ಲೆಕ್ಕ? ಒಂದೇ ಕಿಕ್ಕಿಗೆ ಈ ಪ್ಲೈವುಡ್ ಹುಡಿ ಹುಡಿ ಆಗ್ತಾ ನೋಡಿ. ಅಯ್ಯೋ, ಇದ್ಯಾವುದಪ್ಪ ಇಷ್ಟೊಂದು ಗಟ್ಟಿ ಮುಟ್ಟೋದ ಪ್ಲೈವುಡ್? ಇದು ಅಂತಿಂತ ಪ್ಲೈವುಡ್ ಅಲ್ಲ, BA ಪ್ಲೈವುಡ್. ಇದನ್ನೆಲ್ಲ ತೊಳೆಯೋದಕ್ಕೆ ಏನು ಉಪಯೋಗಿಸ್ತೀರಾ? ಆರ್ಯ ಡಿಶ್ ವಾಷಿಂಗ್ ಬಾರ್. ಪಾತ್ರೆಗಳ ಹೊಳಪಿನ ಸೋಲಿಲ್ಲದ ಸರದಾರ ಬಂದಿದೆ ಈಗ ಶಶಿ ಆರ್ಯ ಡಿಶ್ ವಾಶ್ ಬಾರ್. ಆರ್ಯ ಇಲ್ದಿರೋ ಮನೆ ಇದೆಯಾ? मेरा टाइम तो अब भी चल रहा है. तुम रोज और यंग होती हो. मैं तो दादी से सीखी हूँ. PC Jeweler, jeweler for generations. Apple Ply, India's widest range of plywood for any kind of application. You name it, Apple has it. From plywoods, flexi-ply, block boards, veneer boards, flush doors, molded doors, fire-rated doors, densified film face plywood, veneers, etc. Manufactured with state-of-the-art technology and raw materials. ISO 9001 certified, a CVI certified green product, FSC certified by Scientific Certification Systems, and a member of the Indian Green Building Council. Definition of quality. Apple Ply. Let me tell one story. What was it, man? boyfriend करिए टेलीपोर्ट पंद बारी आसड़ करिए आता ना गाबल तलिपाल तू ये अಯ್ಯೋ ಹೌದಾ ಅಜ್ಜಿ ಕ್ಲೈಮ್ಯಾಕ್ಸ್ ವಾಟ್ ಅಯ್ಯೋ ಬೂರ್ದು ತಿಳಿತದ ಕೂಲಿ ರಟ್ಟಡಿ ಮಾಮ ತಲಿಪಾಲೆ ಪಾಪಾ 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 ತಲಿಪಾಲೆ ಐ ನೋ ಪ್ರಿಯಾ ಜೋನಿ ತಲಿಪಾಲೆ ವಾಟ್ ಅ ಕಾಮಿಡಿ ಕೇನ್ ಪ್ರಾಪರ್ಟೀಸ್ ಬಲಿತಿಲಿ ಪಾಲಿದ ರಡ್ಡನೆ ಎಸಲ್ದ ಮೂಜನೆ ಸುತ್ತದ ಪಂತಕ ನಿಕಲನ ಮಾತಿರಲ ಮೋಕಿಡೆ ಎದುಕೊಂದಲ ಬಂದಲ ಈ ಒಂಜಿ ಲೆಸಿ ನಿಕಲ ದುಂಬದಿ ಕಡೆ ದೀಪಿನಾರ್ ವಿಜಯನಾಥ್ ವಿಠಲ್ ಶೆಟ್ರು ಬಕ್ಕ ನಮ್ಮ ಟಿವಿ ತುಳು ಕಲಾವಿದರಿಗೆ ಐಟ್ಲ ಕುಸಾಲ್ದ ಕಲಾವಿದರಿಗೆ ಜಡ್ಡೆ ವೇದಿಕೆ ಕೊರಡು ಅಕಲೆನ ಲೋಕ ಮುಖಕ್ಕೂ ಪಲಬ್ ಮಲ್ತು ಕೊರಡು ಪನ್ಪೆನ ದಿಟ್ಟಿಡು ನಾಂಚಿತಿನ ಲೇಸಿಗ ಮಲ್ಲಮಟ್ಟದ ಸಾಕಾರ ಕೊಡ್ತಿನ ಕುಲು ಕೇನ್ ಪ್ರಾಪರ್ಟೀಸ್ ಉಡುಪಿ ಅಂಚತ್ರ ಕೇನ್ ಪ್ರಾಪರ್ಟೀಸ್ ಬಲಿತಿಲಿ ಪಾಲಿದ ಈ ಸಂಚಿಗೆ ಕೊಡರ ಎದುಕೊಂದು ಒತ್ತುಡು ಸಾಕಾರ ಕೊಡ್ತೀನಿ ಚಿತ್ತಿನ ನಮ್ಮ ಸ್ಪಾಸ್ ಲಕ್ಸುರಿ ವಿಲ್ಲಾ ಕುಡ್ಲ ಬೆಂಟದ ನಡುಟು ಪಿಂಚಿತನ ಶಕ್ತಿ ನಗರದ ಸ್ಪಾಸ್ ಲಕ್ಸುರಿ ವಿಲ್ಲಾ ಅಂಚನೆ ಯೂನಿಟಿ ಹೆಲ್ತ್ ಕಾಂಪ್ಲೆಕ್ಸ್ ಮಕ್ಕಳಿಗೆ ಸ್ವಲ್ಪ ಸಂದದ ಅಂಚನೆ ಶಕ್ತಿ ನಾವು ಶಶಿ ಸೋಪು ಬೊಕ್ಕ ನಮ್ಮ BA ಪ್ಲೈವುಡ್ ಮಕ್ಕಳಿಗೆ ಸ್ವಲ್ಪ ಸಂದದ ಇನ್ನಿತ ಹೆಗ್ಗೆಗಳನ್ನು ಮೋಕೆ ಎದುಕೊಂದಲ್ಲ ಬಂದಲ್ಲ ಇನ್ನಿತ ಹೆಗ್ಗೆಡೆ ಹರಿಣಿ ಕಲಾವಿದರು BC ರೋಡ್ ಬರಂದುಲ್ಲೇರಿ ಪ್ರಾಯ ಏನಿಡ್ದು ಬಕ್ಕ ಅಕಲೇನೆ ಒಂಜಾತ್ ಮುಕ್ಕುಡ್ದಕ್ಕೂ ಅತಂದಂಡ ಕೋಂಟುಗೂ ಸೇರಾದ ಅಕಲೆಗೆ ಅವು ಮರ್ಯಾದೆ ಮಲ್ಪರ್ಬಲ್ಲಿ ಅಕಲೆಲ್ಲ ದೇವರ ಲೆಕ್ಕ ತೂಡು ಪನ್ಬಿನ ಮದಿಪುದ ಒಟ್ಟುಗು ಕುಸಾಲೇನು ದೊರ್ಪರೆವಲೇರಿ ಹರಿಣಿ ಕಲಾವಿದರು BC ರೋಡ್ ಪರಂಗಿಪೇಟೆ ಅಕಲೇನ ನಿಕಲ ಮಾತೇನ ಪರವಾದ ಮೋಕೆದ ಊಡಾಡಿ ಇರ್ತಾನೆ ಯಾನಿಯ ಗೋವಿಂದ ತೀರ್ನು ನೋ ಮಲ್ಮಿನಿ ವೈದಲಾಡಿ ಇತ್ಯ ಕಾಲ ಎಲ್ಲ ವಿಷಯ ಕೊಂಚ ಚೊರಾಯಿನಿ ಅನ್ನನ್ ಯಾ ಪಂಡ ಎಲ್ಲ ವಿಷಯನ ಮಲ್ಲ ಮಲ್ಪೋಚಿ ಅನ್ನನ್ ಓ ಚೊರದಾಯ್ಗಾಯಿನಿಂದ ಯಾನು ಬಂಡ ಬಜಿಲ್ ಮಲ್ಪನ್ ಅದೇ ಬಂದ್ ತಿಂತಾತಿ ಬೆಚ್ಚಡು ಓಡೆ ಹೋತಲ್ ಗೊತ್ತಿತ್ತು ಅನ್ನನ್ ಓ ಅನ್ನನ್ ಓಡೆ ಬಂಡಲ ಬರಡೆತ್ತಿ ಸರಿ ಸರಿ ದೀಪಾನು ಆಹಾ ಕಾಲು ಕಟ್ಟಾರ ಬುರ್ಸೊತ್ತಿದ್ದಿ ಬರ್ಪುನ ಬರ್ಲು ತುಲೆ ಗ್ಯಾಸ್ ತನ್ನೇನು ಪೊರೆಲ್ತು ಬಿಡ್ಲೆ ಕಾಪಿ ತಲ 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 ದಾದ ಮಾರಾಯ್ದಿ ಕಂಡದ ಪುನೀತೆ ಕೊರ್ನು ಬೋಯಲಕ ಪೋಂದುಲ್ಲ ತಮಾರಾಯ್ದಿ ನೇ
ಕಾಂಡೆ ಯಾನ್ ಬಂದು ಏಪಲ ಚಾಕ ತಿನ್ನಿಯರೆ ಯಾನ್ ಮಲ್ಪುನು ಬಜಿಲು ಮಲ್ಪ ಅಂದು ಬಂಡೆ ಆತ ಪಕ್ಕ ಬೆಚ್ಚಡು ದಾನೆ ಹೋಚಿದ್ಯಾ ನೀ ಇರೇ ಗೊತ್ತುಜ್ಜಿ ಹೆಂಗ್ ಬಜಿಲು ಬಂಡೆ ಎಷ್ಟು ಹೆಚ್ಚು ಮಾಡಿದೆ ಹಾ ಬಜಿಲನ ಹೊರನೆ ತಿಂದು ಮುಖ್ಯಜ ಅವೆ ಅಡ್ಡೆ ಮಿನಿ ಮಲ್ಪಲೆಗೆ ಬಯ್ಯ ಮುಟ್ಟ ತಿನ್ನದು ಕುಳ್ಳಲೆತ್ತೆ ಓ ರಾಮದೇವ ನಿಕ್ಕೊಂಜಿ ತಿನ್ಪುಣನೇ ಉಪ್ಪುನ ತಮಾರೈದಿ ಅಲ್ಲಿ ಬೋತಿಂದೂರೈ ಯಾನ್ ಬರೀತಲೇಡಿ ಟಿವಿ ಹೊರಪೋತುನಿ ಬರೀತಿಲ್ಲ ಟಿವಿ ನಾನೇ ನಮ್ಮೆಲ್ಲ ಟಿವಿ ಇದ್ದ ನಮ್ಮೆಲ್ಲ ಟಿವಿ ಉಂಡ ಅಲ್ಲ ಕರೆಂಟ್ ಬೋರ್ಡ್ అక్కడ టీవీలో ఉండు ఇన్వర్టర్లు ఉండు మారాయి ఈ టీవీ తుయ్యర పోతుంది సమ ఆండ అకులు బ్యాచులర్ మారాయి అక్కలకి మధ్య మ్యాచ్ అవతంది అక్కలు స్టూడెంట్ అక్కలు అక్కలిల్లాడే టీవీ తుయ్యర పోతా మారాయి దానే అండి యాన ధారావాహి తూరపోతున్నత ఈ ಧಾರಾವಾಹಿ ತೂಪನೆ ಅಕುಲ್ ದಾದೇನ್ ತೂಪಿರಿಂದ ಏರೇ ಗೊತ್ತು ಸಂಸಾರದ ಭೂತ ನೀ ಒಬ್ಬರು ಸಯ್ಯಡಿ ಇದೇ ವಿಷಯ ಗೊತ್ತುಜ್ಜಿ ಯಶೋದರ ಕಣ್ಣನಿಗೆ ಸೀರಿಯಸ್ ಯಶೋದ ವರ್ಷನ ಅಪ್ಪೆಕಿ ಏರ್ ವರ್ಷ ಶಕುಂತಳ ಮರ್ಮಲಿ ಏರ್ ಶಕುಂತಳ ದೇಸಾಯಿ పొడేతి ಸೈತು ಗೊತ್ತಿನಲ್ಲ ಏರ್ ದೇಸಾಯಿ ಮಾರಾಯ್ತಿ ఈ రోజు వా జానే ఏపల ఎన్నోటి కులందు అమృత వసిన ధారావిత పరి ఇదికి ఏరల అకల పుదర గుర్తు జతే ఓ భాష గట్టినాల ఎక్కడ దించా ఈ ధారావాహిదనే భాషేనా యానోల కైతలిల్ల దక్కులే సీరియస్ నిన్న మారాయి ముక ಯಾನ್ ಕಾಂಡರ್ ದಿಂಚ ನಿನ್ನಾಡು ಅಂತೆ ಮಾರೆ ನೀವು ಮದಿ ಮಾತು ಈ ಇಲ್ಲ ನಮ್ಮ ರಡೇಜ ನಮ್ದು ಫಸ್ಟ್ ಟೈಮ್ ಉಪ್ಪು ಅಂದಿ ಏ ಪತುನಲ ಈ ರಮ್ಮೇರ್ಲ ಅಜ್ಜೆಲ್ಲ ಮುಳೆ ಸೈಯೊಂದಿ ನಮ್ಮ ಮಾತಿಗೆ ನಮ್ಮ ಇಪ್ಪಳ ಬುಡ್ಪುಳಿ ಜೊತೆ ಎಪ್ಪಲಾಕ್ಲೆ ನಮ್ಮ ಟೈಮ್ ವೇಸ್ಟ್ ಸ್ವಲ್ಪನ ಬರ್ತಿ ಇಂಚುವಲ ಮದಿ ಮಾತಿ ಈತು ಸಮಾನಲ್ಲ ನಿಕ್ಕೊಂದಿ ನಾಚಿಗಂಜು ಹೋತಿ ಜೊತೆ ಅಂದಿ ಎಂಕ ಇತ್ತನತ್ತು ಮದಿಮೆ ದುಂಬಳ ಈ ವಿಷಯ ಮಸ್ತ್ ನಾಚಿಕೆ ಮದಿಮೆರ್ದ ದುಂಬುಲ ಅಂಚಮಂಡ ದಾದೋತ್ರೆ ಮದಿಮೆ ದುಂಬು ಎನ್ನ ದೋಸ್ತರಕ್ಲೆ ನೆತ್ತ ವಿಷಯ ದಾದಾದ ಪಂಡದ್ದು ಎಂಕ ತಿನ್ಕೊಂಡಿತ್ತೇರಿ ಏರು ಮಾರ ಇದು ಅಂಚಿನ ರೊಮ್ಯಾಂಟಿಕ್ ಫ್ರೆಂಡ್ಸ್ ನಿನ್ನ ಕುಸುಮಾಕರೆ ಕಮಲಾಕ್ಷೆ ರುಕ್ಮಯಿ ಅವು ಹೆಂಗ್ ಅಂದಾಜಾಗಿ ಮಲಾನೆ ಬಂದು ಕುದರೋರ ಕುಸುಮ ಕಮಲ ರುಕ್ಮಿಣಿ ಹೆಂಗ್ ಬೇತಿನೇ ಕೇಂದ್ರ ಮಾರ ಇದು ಸಿ ಏತು ವರ್ಷ ಸೀಕ್ರೆಟ್ ಹಿತ್ತ ಲೀಕ್ ಆತು ಈ ಕಾಂಡೆ ಚಾಕು ಅಲ್ಪಂದೆ ಬೋತತ್ತ ಅಂದೆ ಎಂಕೆಡ ಮಸ್ತ್ ಮೋಕೆ ಅಂಕನೆ ಮಸ್ತ್ ಮೋಕೆ ಅನ್ನಂದೆ ಎಂಕ್ ಮಾತ್ರ ಮೋಕೆ ಇರಿಗೆ ಒಂಜಿ ಚೂರ್ಲ ಮೋಕೆಜ್ಜಿ ಈರಿ ಮದ್ಮೆ ತುಂಬ ದಾದ ಬಣ ಅಂತಾರೆ ಅವು ಮಲ್ತು ಕೊರ್ಪೆ ಇನ್ನು ಮಲ್ತು ಕೊರ್ಪೆ ಅವು ಕಟ್ಟದು ಕೊರ್ಪೆ ಇನ್ನು ಕಟ್ಟದು ಕೊರ್ಪೆ ಪಂತಿಜಾರ ತಾಜ್ ಮಹಲ್ ಕಟ್ಟದು ಕೊರ್ಪೆ ಪಂತಿಜಾರಿ ಅನ್ಯ ತಾಜ್ ಮಹಲ್ ಕಟ್ಟದು ಕೊರ್ಪೆ ಅನ್ನು ಪಂಚ ತಾಜ್ ಮಹಲ್ ಕಟ್ಟಾರ ಜಾಗೆಲ್ಲ ಬೆಟ್ಟಿತೆ ನೀ ಬುಕ್ಕದಾನ ಕಟ್ಟದು ಜಾರಿ ಈ ಸೈ ವರ್ಷ ಆಹಾ ಯಾನಿತ ಸಯ್ಯಾರ ಕಾಪಡ ತೀರತೆ ಆಹಾ ನೀ ಅವುಪರ ಸಯ್ಯಾಡು ಸಾಜ್ ಕರ್ಮ ಕಟ್ಟುನ ವಿಷಯ ಸಯ್ಯಾಡು ನಮಕ್ ಮದಿ ಮದಿ ಈ ತೋರ್ಸಾಡು ಇಲ್ಲ ಗೊರನ ಪೈಂಟ್ ಕೊರ್ಪದರೆ ಇರಿ ಕೊರ್ಪದರೆ ದೇ ಕೋಡೆ ಟಿವಿಡ್ ಆಡ್ತು ಇನಿ 40,000 ರಾಯಲ್ ದಕ್ಲ ಪೈಂಟ್ಗೆ ಆ ಪೈಂಟಿನ ಮೀನ್ ಕೊರ್ನ ಇಲ್ಲಿ ಪೊರ್ಲು ತೋಜನಿಗೆ ದಾದ ಮಾರದಿ 40,000 ರಾಯಲ್ ದಕ್ಲ ಪೈಂಟ್ ಅವನು ಕೊರ್ನ ಇಲ್ಲಿ ಪೊರ್ಲು ತೋಜುನ ಅಂದಿ ಆತು ದಾಯದೆ ಖರ್ಚು ಅಲ್ಪ ಆತು ದಾಯ ಖರ್ಚು ಅಲ್ಪ ಸಾಲಿ